So everyone are able to see my screen, right? Yes, sir. So ಲಾವಣ್ಯ ಅವರೇ, ಸೊ ನೋಡಿ ನೆನ್ನೆ ಕ್ಲಾಸ್ದು ಏನು ಅಂತ ನಿಮಗೆ ಡೆಮೋ ಹೇಳ್ತೀನಿ ಈಗ. Okay. ಸೊ ನಾನು ಸ್ಪ್ರಿಂಗ್ ಇನಿಷಿಯಲೈಸರಿಗೆ ಹೋದೆ. ಸೊ ಇಲ್ಲಿ ಇನಿಷಿಯಲೈಸರಿಗೆ ಹೋದಾಗ ಇಲ್ಲಿ ನನ್ನ ಪ್ರಾಜೆಕ್ಟ್ ನೇಮು ಕ್ರಡ್ ಅಪ್ಲಿಕೇಶನ್ ಅಂತ ಕೊಟ್ಟೆ. ಕ್ರಡ್ ಅಪ್ಲಿಕೇಶನ್ ಅಂತ ಕೊಟ್ಟೆ, ಮತ್ತು ಇಲ್ಲಿ ಡಿಪೆಂಡೆನ್ಸಿ ತೊಗೊಂಡೆ. ಸೊ 4 ಡಿಪೆಂಡೆನ್ಸಿ ಯಾವ್ದು ಅಂದರೆ, ಮೊದಲು ಲ್ಯಾಂಬಾಕು. ಸೊ ದಿಸ್ ಇಸ್ ಫಾರ್ annotations. The next one is JPA to achieve ORM. So the next dependency is Spring Web to work on the APIs. So the next one is, can anyone say the next one out of the 3? ಯಾವುದು ಅಂತ ಹೇಳ್ತೀರಾ? ಯಾ, ಸೊ MySQL. ಸೊ ಈ 4 ಡಿಪೆಂಡೆನ್ಸಿನ ಹಾಕ್ಕೊಂಡು ನೋಡಿ 4 ಡಿಪೆಂಡೆನ್ಸಿನ ಆ್ಯಡ್ ಮಾಡಿ ಜನ್ರೇಟ್ ಕೊಟ್ಟೆ. ಸೊ ಒನ್ಸ್ ಐ ಜನರೇಟೆಡ್ ದಿಸ್, ಇಟ್ ಗಾಟ್ ಡೌನ್ಲೋಡೆಡ್ ಇನ್ ಮೈ ಡೌನ್ಲೋಡ್ ಫೋಲ್ಡರ್. ಡೌನ್ಲೋಡ್ಸಲ್ಲಿ ಇರುತ್ತೆ. ನೀವು ಒನ್ಸ್ ಜನ್ರೇಟ್ ಮಾಡಿದಾಗ ಇಲ್ಲಿರುತ್ತೆ ಕ್ರಡ್ ಅಪ್ಲಿಕೇಶನ್ ಅನ್ನೋದು. ಇಲ್ಲಿ ಕಾಣಿಸ್ತಿದೆಯಾ ನಿಮಗೆ? ಸೊ ಇಲ್ಲಿ ಡೌನ್ಲೋಡ್ ಆದಮೇಲೆ ಇದನ್ನು ನೀವು ಎಕ್ಸ್ಟ್ರಾಕ್ಟ್ ಮಾಡ್ಕೊಬೇಕು. ಗೋ ಹಿಯರ್ ಆ್ಯಂಡ್ ಕ್ಲಿಕ್ ಆನ್ ದಟ್ ಎಕ್ಸ್ಟ್ರಾಕ್ಟ್, ಇಟ್ ವಿಲ್ ಎಕ್ಸ್ಟ್ರಾಕ್ಟ್. ಸೊ ಒನ್ಸ್ ಇಟ್ ಎಕ್ಸ್ಟ್ರಾಕ್ಟ್ಸ್ ರೈಟ್, ನಿಮ್ಮ ಎಕ್ಲಿಪ್ಸ್ ಓಪನ್ ಮಾಡಿ ಫೈಲಿಗೆ ಹೋಗಿ ದ ಥರ್ಡ್ ಆಪ್ಷನ್ ವಾಟ್ ಯು ಕ್ಯಾನ್ ಸಿ, ಓಪನ್ ಪ್ರಾಜೆಕ್ಟ್ಸ್ ಫ್ರಮ್ ಫೈಲ್ ಸಿಸ್ಟಮ್. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಪ್ಲಿಕೇಶನ್ ಓಪನ್ ಆಗುತ್ತೆ. ಓಕೆನಾ? So once this application opens, you are able to see 3 folders. The main Java folder, and here in the main you will be having the first package. ಇದೆರಡು ನಾನು ನಿನ್ನೆ ಕ್ರಿಯೇಟ್ ಮಾಡಿರೋದು, ಬಟ್ ಬೈ ಡಿಫಾಲ್ಟ್ ಈ ಅಪ್ಲಿಕೇಶನ್ ಇರುತ್ತೆ. ದಿಸ್ ಇಸ್ ಯುವರ್ ಮೇನ್ ಅಪ್ಲಿಕೇಶನ್ ವೇರ್ ಯು ವಿಲ್ ರನ್ ಯುವರ್ ಅಪ್ಲಿಕೇಶನ್. ಓಕೆನಾ? ಸೊ ದ ಸೆಕೆಂಡ್ ಪ್ಯಾಕೇಜ್ ವಾಟ್ ಐ ಕ್ರಿಯೇಟೆಡ್ ಇಸ್ ದಟ್ ಎಂಟಿಟಿ. ಸೊ ನಾನು ಎಂಟಿಟಿನ ಕ್ರಿಯೇಟ್ ಮಾಡಿದ್ದೀನಿ. ಎಂಟಿಟಿ ಈಸ್ ನಥಿಂಗ್ ಬಟ್ ಮಾಡಲ್. ಸೊ ಹೌ ಐ ಕ್ರಿಯೇಟೆಡ್ ದಿಸ್, ಜಸ್ಟ್ ಒಂದು ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ ಪ್ಯಾಕೇಜಲ್ಲಿ. ಎಂಟಿಟಿ ಪ್ಯಾಕೇಜ್ ಕ್ರಿಯೇಟ್ ಮಾಡಿ ಎಂಟಿಟಿ ಪ್ರಾಡಕ್ಟ್ ಅನ್ನೋ ಎಂಟಿಟಿನ ಜನ್ರೇಟ್ ಮಾಡ್ತೀನಿ. ಸೊ ಅದಾದಮೇಲೆ 4 ಅನೋಟೇಷನ್ಸ್ ಹಾಕ್ತೀನಿ. ಡೇಟಾ, ಎಂಟಿಟಿ, ಆಲ್ ಆಕ್ಸ್, ನೋ ಆಕ್ಸ್ ಮತ್ತು ಟೇಬಲ್ಲು. ಇಲ್ಲಿ ಕಾಣಿಸ್ತಿದೆಯಾ? ಸೊ ಇದಾದಮೇಲೆ ಐ ಹ್ಯಾವ್ 4 ಫೀಲ್ಡ್ಸ್ ವಿಚ್ ಇಸ್ ಲೈಕ್ ಪ್ರಿಂಟ್ ಇಂಟ್ ಐ ಡಿ. ಸಾರಿ, ಇಟ್ಸ್ ನಾಟ್ ಪ್ರಿಂಟ್ ಪ್ರೈವೇಟ್, ಇದು ಆಕ್ಸೆಸ್ ಮಾಡಿಫೈಯರು. ಇಂಟ್ ಈಸ್ ಫಾರ್ ಇಂಟಿಜರ್, ಐ ಡಿ ಕೊಡ್ತೀನಿ. ನೆಕ್ಸ್ಟ್ ಸ್ಟ್ರಿಂಗು, ನೇಮ್. ಸೊ ಐ ಹ್ಯಾವ್ 4 ಫೀಲ್ಡ್ಸ್. ದಿಸ್ ಐ ಡಿ. ಸೊ ಇದು ನೇಮ್ ಇದೆ, ನೇಮ್. ಇದು ಕ್ವಾಂಟಿಟಿನ ಚೇಂಜ್ ಮಾಡ್ತೀನಿ. QTY ಅನ್ನೋದು ಕ್ವಾಂಟಿಟಿ. ಸೊ ದಿಸ್ ಈಸ್ ಮೈ ಫೀಲ್ಡ್ ಆ್ಯಂಡ್ ಇದು ಪ್ರೈಸು. ಸೊ ಇದು 4 ಕ್ರಿಯೇಟ್ ಮಾಡಾದ್ಮೇಲೆ ನನ್ನ ಎಂಟಿಟಿ ಕ್ಲಾಸ್ ಕ್ರಿಯೇಟ್ ಆಯ್ತು ಈಗ. ಸೊ ಆಫ್ಟರ್ ದಿಸ್ ಎಂಟಿಟಿ ಕ್ಲಾಸ್ ವಾಟ್ ಐ ವಿಲ್ ಡೂ ಇಸ್ ದಟ್ ಐ ವಿಲ್ ಗೋ ಫಾರ್ ದ ಅಪ್ಲಿಕೇಶನ್ ಪ್ರಾಪರ್ಟೀಸ್. ನೋಡಿ ಇಲ್ಲಿ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಇದೆ. ಸೊ ಈ ಕೋಡು ನಾನು ಕಂಪ್ಲೀಟಾಗಿ ತೊಗೊಂಡಿರೋದು ಇಲ್ಲಿಂದ ಇಲ್ಲೇ ಸಿಗುತ್ತೆ ನಿಮಗೆ. MySQL ಅಪ್ಲಿಕೇಶನ್ ಪ್ರಾಪರ್ಟೀಸ್. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ ಇದು ಆನ್ಲೈನಲ್ಲೇ ಸಿಗುತ್ತೆ ನಿಮಗೆ. ಸೊ ಇಫ್ ಯು ಸ್ಕ್ರಾಲ್ ಡೌನ್ you are able to see this. So I copied this, then I went back to my application properties from the second folder, resources. ನೋಡಿ ಫೋಲ್ಡರ್ನ ಕ್ಲೋಸ್ ಮಾಡ್ತೀನಿ. ಸೆಕೆಂಡ್ ಫೋಲ್ಡರಲ್ಲಿ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಅಂತ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ಎಂಟಿ ಇರುತ್ತೆ. ಸೊ ಇಲ್ಲಿ ಬಂದು ಈ ಕೋಡ್ನ ಪೇಸ್ಟ್ ಮಾಡ್ತೀವಿ. ಯು ಕ್ಯಾನ್ ಸಿ ಇಟ್ ಈಸ್ ಆಲ್ ದ ಸೇಮ್. ಇದು ಈಗ 2 ಸಲ ಟೈಪ್ ಮಾಡಿರೋದಕ್ಕೆ ಎರರ್ ಬರ್ತಿದೆ, ಬಟ್ ಇಟ್ ಈಸ್ ಆಲ್ ದ ಸೇಮ್. ಸೊ ಒನ್ಸ್ ಇಫ್ ಯು ಪೇಸ್ಟ್ ದಿಸ್ ರೈಟ್, ದ 3 ಚೇಂಜಸ್ ವಾಟ್ ಯು ಹ್ಯಾವ್ ಟು ಡೂ ದಟ್, ನಿಮ್ಮ ಯೂಸರ್ ನೇಮ್, SQL ಲಾಗ್ ಕನೆಕ್ಟಿವಿಟಿಗೆ ನೀವು ಯೂಸರ್ ನೇಮ್ ಪಾಸ್ವರ್ಡ್ ಕೊಟ್ಟಿರ್ತೀರಾ. ಸೊ ಯು ಹ್ಯಾವ್ ಟು ಗಿವ್ ದಿಸ್ ಯೂಸರ್ ನೇಮ್. ನಾನು ನನ್ನ SQL ಲಾಗ್ ಕ್ರೆಡೆನ್ಷಿಯಲ್ಸ್ ರೂಟ್ ಕೊಟ್ಟಿದ್ದೀನಿ. ಆ್ಯಂಡ್ ದ ಒನ್ ಮೋರ್ ಥಿಂಗ್ ಯು ಹ್ಯಾವ್ ಟು ಚೇಂಜ್ ಹಿಯರ್ ಇಸ್ ದ ಡೇಟಾಬೇಸ್. ಇಲ್ಲಿ ಫ್ರೈ ಅಂತ ಇದೆಯಲ್ಲ, ಇಲ್ಲಿ ನೀವು ಡೇಟಾಬೇಸ್ ಚೇಂಜ್ ಮಾಡಬೇಕು. ಸೊ SQLಗೆ ಹೋಗಿ ಒಂದು ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಅಲ್ಲಿ ಕ್ರಿಯೇಟ್ ಎ ಡೇಟಾಬೇಸ್ ನೇಮ್ ಏನಾದರೂ ಹೇಳಿ, ಆ ನೇಮೇ ಡೇಟಾಬೇಸ್ ಕೊಡ್ತೀನಿ. ಏನಾದರೂ ಒಂದು ನೇಮ್ ಹೇಳಿ. ಸರ್, ಎಂಪ್ಲಾಯಿ. ಯಾವುದು ಯಾವ್ದು ಹೇಳಿ? ಡೇಟಾಬೇಸ್ ನೇಮ್ ಇನ್ನೊಂದ್ಸಲ ಹೇಳಿ. ಡೇಟಾಬೇಸ್ ನೇಮ್ ಎಂಪ್ಲಾಯಿ ಸರ್. ಸೊ ಡೇಟಾಬೇಸ್ ನೇಮೇ ಎಂಪ್ಲಾಯಿ ಅಂತ ಕೊಡ್ತಿದ್ದೀನಿ.
ಸೊ ಇಫ್ ಐ ಕ್ರಿಯೇಟ್ ದಿಸ್, ಇಲ್ಲಿ ನೋಡಿ, ಇಲ್ಲಿ ಎಂಪ್ಲಾಯಿ ಡೇಟಾಬೇಸ್ ಕ್ರಿಯೇಟ್ ಆಗಿದೆಯಲ್ಲ, ಇಲ್ಲಿ ನೋಡಿ ಎಂಪ್ಲಾಯಿ ಅಂತ ಕಾಣಿಸ್ತಿದೆಯಾ, ಅದು ಒನ್ ಇನ್ ಬ್ಲೂ ಕಲರ್. Yes, sir. ಸೊ ಈ ಡೇಟಾಬೇಸಲ್ಲಿ ಟೇಬಲ್ಸ್ ಇದೆ. ಸೊ ವೆನ್ ಐ ಕ್ಲಿಕ್ ಆನ್ ದ ಟೇಬಲ್ಸ್ ಇಟ್ ಈಸ್ ಎಂಪ್ಟಿ, ಏನು ತೋರಿಸ್ತಿಲ್ಲ, ಕಾಣಿಸ್ತಿದೆಯಾ? Yes, sir. ಸೊ ಇಲ್ಲಿ ಅಪ್ಲಿಕೇಶನ್ ಪ್ರಾಪರ್ಟೀಸಲ್ಲಿ ಆ ಡೇಟಾಬೇಸ್ ನೇಮ್ ಹಾಕಬೇಕು ನೀವು. ಸೊ ಇಟ್ ಶುಡ್ ಬಿ ದ ಸೇಮ್, ನಾಟ್ ಎ ಲೆಟರ್ ಆರ್ ಅ ಕೇಸ್ ಶುಡ್ ಬಿ ಡಿಫ್ರೆಂಟ್. ಸೊ ಒನ್ಸ್ ಅಗೇನ್ ಐಲ್ ಕನ್ಸಿಡರ್ ಇಟ್ EMPLOYEE. EMPLOYEE. ಸೊ ಈ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಅನ್ನೋದು ನಿಮ್ಮ ಡೇಟಾಬೇಸ್ಗೆ ಕನೆಕ್ಟಿವಿಟಿಗೆ ಹೆಲ್ಪ್ ಮಾಡುತ್ತೆ. ಓಕೆನಾ? Okay. ಮೋರ್ ದೆನ್ ಹೆಲ್ಪ್, ಇಟ್ ಈಸ್ ದ ಥಿಂಗ್ ವಿಚ್ ಕನೆಕ್ಟಿವಿಟಿ. ಈಗ ನಾನು ಹೇಳ್ದಂಗೆ ನೀವು ಮೇನ್ ಅಪ್ಲಿಕೇಶನ್ಗೆ ಹೋದಾಗ ಇದನ್ನು ರನ್ ಮಾಡಿದ್ರೆ ಇದು ಸೇವ್ ಆಗಿರುತ್ತಲ್ಲ. ಸೊ ಇಟ್ ಹ್ಯಾಸ್ ಬಿನ್ ಸೇವ್ ನೌ. ಸೊ ವೆನ್ ಯು ರನ್ ದಿಸ್, ಆ್ಯಸ್ ಯು ಕ್ಯಾನ್ ಸಿ ನೌ ಎಂಪ್ಲಾಯಿ ಡೇಟಾಬೇಸ್ ಕ್ರಿಯೇಟ್ ಆಗಿದೆ, ಬಟ್ ಟೇಬಲ್ಸ್ ಕ್ರಿಯೇಟ್ ಆಗಿಲ್ಲ, ಹೌದಲ್ಲ? Yes, sir. ನೋಡಿ, ಈವನ್ ವೆನ್ ಐ ಕ್ಲಿಕ್ ಆನ್ ದಟ್ ದರ್ ಇಸ್ ನಥಿಂಗ್ ಟು ಶೋ. ಸೊ ವೆನ್ ಐ connected the database using the code from the online, then I have given the credentials, then the database name, I will run my application. Main application ಹೋಗಿ ರನ್ ಮಾಡ್ತೀನಿ ಇದನ್ನು. ಸೊ ಜಾವಾ ಅಪ್ಲಿಕೇಶನ್. ಸೊ ಇದು ನಾನು ರನ್ ಮಾಡಿದಾಗ ನೋಡಿ ರನ್ ಆಗ್ತಿದೆ. ನೋಡಿ, ಇಟ್ ಮೀನ್ಸ್ ದಟ್ ಇಟ್ ಹ್ಯಾಸ್ ಬಿನ್ ಕ್ರಿಯೇಟೆಡ್ ನೌ. ನಿಮ್ಗೆ ಇಲ್ಲಿ ಸ್ಟಾರ್ಟೆಡ್ ದಟ್ ಅಪ್ಲಿಕೇಶನ್ ಇನ್ ಸೆಕೆಂಡ್ಸ್ ಅಂತ ಬಂದಾಗ ಅಪ್ಲಿಕೇಶನ್ ರನ್ ಆಗ್ತಿದೆ ಅಂತ. ಸೊ ಕಮಿಂಗ್ ಬ್ಯಾಕ್ ಟು ಮೈ SQL ಲಾಗ್, ನೀವು ನೋಡಿದ್ರೆ ಟೇಬಲ್ಸಲ್ಲಿ ಏನೂ ಇಲ್ಲ ಅಲ್ಲ. Yes, sir. ಸೊ ಇಫ್ ಐ ಗೋ ಬ್ಯಾಕ್ ಹಿಯರ್ ಆ್ಯಂಡ್ ಇಫ್ ಐ ರಿಫ್ರೆಶ್, ಡೇಟಾಬೇಸ್ನ ರಿಫ್ರೆಶ್ ಮಾಡ್ತೀನಿ, ಮೈ SQL ಲಾಗ್ನ. ಸೊ ಈಗ ನಾನು ಎಂಪ್ಲಾಯಿಗೆ ಹೋಗಿ ಟೇಬಲ್ಸ್ನ ಕ್ಲಿಕ್ ಮಾಡಿದ್ರೆ ಇವಾಗ ಇಲ್ಲಿ 2 ಟೇಬಲ್ ಕ್ರಿಯೇಟ್ ಆಗಿದೆ, ಕಾಣಿಸ್ತಿದೆಯಾ? Yes, sir. ಹೈಬರ್ನೆಟ್ ಸೀಕ್ವೆನ್ಸ್ ಆ್ಯಂಡ್ ಪ್ರಾಡಕ್ಟ್ ಟೇಬಲ್. ಈ ಪ್ರಾಡಕ್ಟ್ ಟೇಬಲ್ ನೇಮ್ ಎಲ್ಲಿಂದ ಬರ್ತಿದೆ ಗೊತ್ತಾ? ಇಲ್ಲಿ ಎಂಟಿಟಿ ಕ್ಲಾಸಲ್ಲಿ ನೀವಿಲ್ಲಿ ನೇಮ್ನ ಮೆನ್ಷನ್ ಮಾಡಿದ್ದೀರಾ. ಸೊ ಎಕ್ಸಾಂಪಲ್ ಈಗ ಇನ್ನೊಂದು ಕ್ರಿಯೇಟ್ ಮಾಡ್ತೀನಿ ತೊಗೊಳ್ಳಿ, ಇವಾಗ ಇದು ಗೊತ್ತಾಗೋದಕ್ಕೆ ನಿಮಗೆ. ಈ ಟೇಬಲ್ನ ನಾನು ಏನು ಮಾಡ್ತೀನಿ, ಐ ವಿಲ್ ಚೇಂಜ್ ದಿಸ್ ಟು ಮೈ ಟೇಬಲ್. ಮೈ ಟೇಬಲ್ ಅಂತ ಕ್ರಿಯೇಟ್ ಮಾಡ್ತೀನಿ. ಸೊ ಇದು ಕ್ರಿಯೇಟ್ ಮಾಡಿ ಡೇಟಾಬೇಸ್ ಒಂದು ಹೊಸದು ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಡೇಟಾಬೇಸ್ ನೇಮ್ ಬಂದು ಮೈ ಪ್ರಾಡಕ್ಟ್ಸ್ ಅಂತ ಡೇಟಾಬೇಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ಮೈ ಪ್ರಾಡಕ್ಟ್ಸ್ ಅನ್ನೋ ಡೇಟಾಬೇಸ್ ಕ್ರಿಯೇಟ್ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಟೇಬಲ್ಸಲ್ಲಿ ಏನೂ ಇಲ್ಲ ಈಗ. ಸೊ ನಾನೇನು ಮಾಡಬೇಕು, ಅಪ್ಲಿಕೇಶನ್ ಪ್ರಾಪರ್ಟೀಸಿಗೆ ಹೋಗಿ ಇಲ್ಲಿ ಮೈ ಪ್ರಾಡಕ್ಟ್ಸ್ ಅಂತ ನೇಮ್ ಕೊಡಬೇಕು. ಸೊ ಐ ಹ್ಯಾವ್ ಟು ಮೇಕ್ ಶೋರ್ ಎವ್ರಿಥಿಂಗ್ ಇಸ್ ಇನ್ ಕರೆಕ್ಟ್ ಆ್ಯಂಡ್ ಇನ್ ಲೋವರ್ ಕೇಸ್. ಸೊ ಇಲ್ಲಿ ಡೇಟಾಬೇಸ್ ನೇಮು ಮೈ ಪ್ರಾಡಕ್ಟ್ಸ್. ಸೊ ಹಿಂಗೆ ಕೊಟ್ಟು ಇದನ್ನು ಸೇವ್ ಮಾಡಿ ನಾನು ಮತ್ತೆ ನನ್ನ ಅಪ್ಲಿಕೇಶನ್ನ ರನ್ ಮಾಡ್ತೀನಿ. ಐ ವಿಲ್ ರನ್ ಮೈ ಅಪ್ಲಿಕೇಶನ್. ನೋಡಿ, ಸ್ಟಾರ್ಟೆಡ್ ಅಂತ ಬಂತು. ಸೊ ಈಗ ನಾನು SQL ಯಾವಾಗ ಹೋಗಿ ನನ್ನ ಡೇಟಾಬೇಸ್ನ ರಿಫ್ರೆಶ್ ಮಾಡ್ತೀನಿ. ಸೊ ಡು ಯು ರಿಮೆಂಬರ್ ವಾಟ್ ಇಸ್ ದ ನೇಮ್ ಆಫ್ ಮೈ ಅಪ್ಲಿಕೇಶನ್? ಮೈ ಪ್ರಾಡಕ್ಟ್ಸ್ ಅಲ್ವಾ? ಸೊ ಇಲ್ಲಿ ಟೇಬಲ್ಸ್ ಕ್ಲಿಕ್ ಮಾಡಿದಾಗ ಇಲ್ಲಿ ನೋಡಿ ಮೈ ಟೇಬಲ್ ಅಂತ ಇದೆ. ದಿಸ್ ಟೇಬಲ್ ನೇಮ್ ಇಸ್ ಕಮಿಂಗ್ ಫ್ರಮ್ ಹಿಯರ್. ಅನೋಟೇಷನ್ ಯೂಸ್ ಮಾಡಿ ಎಂಟಿಟಿ ಕ್ಲಾಸಲ್ಲಿ ನೇಮ್ ಕೊಟ್ಟಿದ್ದೀನಲ್ಲ, ಆ ನೇಮೇ ಟೇಬಲ್ ನೇಮ್ ಆಗಿ ಇದಾಗಿದೆ. ಆ್ಯಂಡ್ ಇನ್ಸೈಡ್ ದಿಸ್ ಟೇಬಲ್ ನಾನು ಪ್ರಾಪರ್ಟೀಸ್ನ ಚೆಕ್ ಮಾಡಬೇಕಲ್ಲ. ಸೊ ಇಲ್ಲಿ ನಾನು ಈ ಟೇಬಲ್ನ ರನ್ ಮಾಡಿದಾಗ ಇಲ್ಲಿ ನೋಡಿ ಕಾಣಿಸ್ತಿದೆ, ಇಲ್ಲಿ ID, ನೇಮ್, ಪ್ರೈಸ್, ಕ್ವಾಂಟಿಟಿ, ದೀಸ್ ಆರ್ ಆಲ್ ದ ಫೀಲ್ಡ್ಸ್ ಫ್ರಮ್ ಎಂಟಿಟಿ ಕ್ಲಾಸ್. ID ಕಾಣಿಸ್ತಿದೆಯಾ ಇಲ್ಲಿ ನಿಮಗೆ? ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಿದೆಯಾ? ಸೇಮ್, ದಿಸ್ ಇಸ್ ದ ಸೇಮ್ ಒನ್. ಇಲ್ಲಿ ನೋಡಿ, ಪ್ರಿಂಟ್ ID, ಸ್ಟ್ರಿಂಗ್ ನೇಮ್, ಕ್ವಾಂಟಿಟಿ. ID, ನೇಮ್, ಕ್ವಾಂಟಿಟಿ, ದ ಒನ್ ಇನ್ ಬ್ಲೂ ಕಲರ್ ಫೀಲ್ಡ್ಸ್. ಇಲ್ಲಿ ನೋಡಿ ಕ್ವಾಂಟಿಟಿ ಸ್ಪೆಲ್ಲಿಂಗ್ ನೋಡಿ QUNA ಅಂತ ಇದೆ, ಇಲ್ಲಿ ನೋಡಿ QUNA ಅಂತ ಇದೆ. ಸೊ ಇಟ್ ಮೀನ್ಸ್ ದಟ್ ದ ಫೀಲ್ಡ್ಸ್ ವಾಟ್ ಯು ಹ್ಯಾವ್ ಕ್ರಿಯೇಟೆಡ್ ದಟ್ ಹ್ಯಾಸ್ ಕನ್ವರ್ಟೆಡ್ ಇನ್ ಟು ಟೇಬಲ್ಸ್ ಕಾಲಮ್ಸ್ ಹಿಯರ್. ಸೊ ಗೊತ್ತಾಯ್ತಾ ನಿಮಗೆ ಕನೆಕ್ಟಿವಿಟಿ ಇಲ್ಲಿ? So Lavanya, the other three was in yesterday's session. I think they are clear with this.
ಐ ಆಮ್ ಡೂಯಿಂಗ್ ದಿಸ್ ಓನ್ಲಿ ಫಾರ್ ಯು ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಗ್ತಿದೆ? ಏನಾದರೂ ಡೌಟ್ ಇದೆಯಾ ಇಲ್ಲಿ? ಸರ್ ಅರ್ಥ ಆಗ್ತಿದೆ ಸರ್. ಎಸ್ ಟಿ ಬ್ಲಾಕ್ ಇನ್ಸ್ಟಾಲ್ ಮಾಡಿದೆ ಸರ್, ಓಕೆ. ಬಟ್ ಅದು ಫ್ರೀ ಟ್ರಯಲ್ ಇನ್ಸ್ಟಾಲ್ ಆಗ್ತಿದೆ. ಸೊ ಬ್ಯಾಕ್ ಹೋಗಿ ಮತ್ತೆ ಫಸ್ಟಿಂದ ಇನ್ಸ್ಟಾಲ್ ಮಾಡಿ ಕ್ಲೀನಾಗಿ ಆಫ್ ಮಾಡಿ. ಆ ಫ್ರೀ ಟ್ರಯಲೇ ಇನ್ಸ್ಟಾಲ್ ಮಾಡಬೇಕಾಗಿರೋದು ನೀವು. ಯಾಕೆ ಪೇ ಮಾಡಿ ಇನ್ಸ್ಟಾಲ್ ಮಾಡ್ತೀರಾ? ಸರ್ ಫ್ರೀ ಟ್ರಯಲೇ ನೀವು ಇನ್ಸ್ಟಾಲ್ ಮಾಡಬೇಕಾಗಿರೋದು. ಸೊ ಒನ್ಸ್ ಯು ಇನ್ಸ್ಟಾಲ್ ದಟ್ ರೈಟ್, ಫ್ರೀ ಟ್ರಯಲ್ ಇನ್ಸ್ಟಾಲ್ ಆಗಿದೆ. ಹೇಳಿ. ಹಾಂ ಸರ್, ಫ್ರೀ ಟ್ರಯಲ್ ಇನ್ಸ್ಟಾಲ್ ಮಾಡಿದ್ದೀನಿ ಸರ್. ಓಕೆ, ಒಂದು ನ್ಯೂ ಕನೆಕ್ಷನ್ನ ಕ್ರಿಯೇಟ್ ಮಾಡಿ. ಸೊ ನಿಮ್ಗೆ ಇಲ್ಲಿವರೆಗೂ ಅರ್ಥ ಆಯ್ತಾ? ನಾನು ಕಂಟ್ರೋಲರ್ ಮತ್ತು ಸರ್ವಿಸ್ ತೊಗೊತೀನಿ, ಆಮೇಲೆ ಬೇಕಾದ್ರೆ ನಿಮಗೆ ಹೆಲ್ಪ್ ಮಾಡ್ತೀನಿ. ಓಕೆನಾ? ಓಕೆ ಸರ್. ಸೊ ನೆನ್ನೆ ಸೆಷನ್ನು ಇಲ್ಲಿವರೆಗೂ ಆಗಿತ್ತು. ಸೊ ಇದು ಕನೆಕ್ಟ್ ಆದಮೇಲೆ ರೆಪಾಸಿಟರಿ ಕ್ಲಾಸ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಹೌ? ಸೊ ಐ ವಿಲ್ ಕಮ್ ಔಟ್ ಆಫ್ ದಿಸ್ ರಿಸೋರ್ಸ್ ಫೋಲ್ಡರ್, ದೆನ್ ಅಗೇನ್ ಇನ್ ದ ಮೇನ್ ಐ ಹ್ಯಾವ್ ಕ್ರಿಯೇಟೆಡ್ ಒನ್ ಪ್ಯಾಕೇಜ್ ವಿಚ್ ಈಸ್ ರೆಪಾಸಿಟರಿ ಪ್ಯಾಕೇಜ್. ರೆಪಾಸಿಟರಿ ಪ್ಯಾಕೇಜಲ್ಲಿ ಪ್ರಾಡಕ್ಟ್ ರೆಪಾಸಿಟರಿ ಅಂತ ಒಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತೀನಿ. ಆ ಇಂಟರ್ಫೇಸ್ನ ಜೆ ಪಿ ಎ ರೆಪಾಸಿಟರಿನ ಎಕ್ಸ್ಟೆಂಡ್ ಮಾಡ್ತೀನಿ. ಇಟ್ ಮೀನ್ಸ್ ದಟ್ ದಿಸ್ ಜೆ ಪಿ ಎ ರೆಪಾಸಿಟರಿ ರೈಟ್, ದಿಸ್ ಈಸ್ ಕಮಿಂಗ್ ಫ್ರಮ್ ದ ಡಿಪೆಂಡೆನ್ಸಿ. ಸೊ ಡಿಪೆಂಡೆನ್ಸಿಲಿರೋ ಫಂಕ್ಷನಾಲಿಟೀಸ್ನ ನಾನು ರೆಪಾಸಿಟರಿ ಕ್ಲಾಸ್ಗೆ ಹಾಕ್ತೀನಿ. ಅರ್ಥ ಆಯ್ತಾ? ಸೊ ಆಫ್ಟರ್ ದಿಸ್ ದ ನೆಕ್ಸ್ಟ್ ಪ್ರೋಸೆಸ್ ಇಸ್ ದಟ್, ಸೊ ಗಾಯತ್ರಿ, ಸರಸ್ವತಿ ಆ್ಯಂಡ್ ದೀಪಾ ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ್ದೆ ನಾನು. ಇಲ್ಲಿವರೆಗೂ ಏನೂ ಡೌಟ್ಸ್ ಇಲ್ಲ ಅಲ್ಲ? ನೋ ಸರ್. ಐ ಆಮ್ ಆಸ್ಕಿಂಗ್ ಫಾರ್ ಎವ್ರಿ ಒನ್. ನೋ ಸರ್. So okay, so the next thing is that I'll stop this server. You have to stop it while you are coding it, okay? ಅಥವಾ ಇಲ್ಲಾಂದರೆ ನಿಮ್ಮ ಸರ್ವರ್ ಕ್ರಶ್ ಆಗೋ ಚಾನ್ಸಸ್ ಇದೆ. ಸೊ ನೋ ನೀಡ್ ಟು ಕೀಪ್ ರನ್ನಿಂಗ್ ದಿಸ್ ಎವ್ರಿ ಟೈಮ್. ಈಗ ನಾನು ನೆಕ್ಸ್ಟ್ ಪ್ರೋಸೆಸ್ ಏನು ಮಾಡ್ತೀನಿ ಅಂದರೆ, ಸೊ ನನ್ನ ಡೇಟಾಬೇಸ್ ಕನೆಕ್ಟ್ ಆಗಿದೆ, ಈಗ ನನ್ನ ಫಂಕ್ಷನಾಲಿಟೀಸ್ನ ಯೂಸ್ ಮಾಡ್ಕೊಬೇಕು. ಸೊ ಹೌ ಟು ಡೂ ದಟ್? this JPA repository functions are in product repository. So now what I will do is that I will create another package. This was the existing package, this is the entity for the fields, this is the repository to take the functionalities from the dependency. ಈಗ third package create ಮಾಡ್ತೀನಿ. So this package will be for service com dot example dot crud dot service. ಸೊ ಸರ್ವಿಸ್ ಪ್ಯಾಕೇಜ್ನ ಕ್ರಿಯೇಟ್ ಮಾಡ್ತೀನಿ. ಸೊ ಇಲ್ಲಿ ನೋಡಿ, ಸರ್ವಿಸ್ ಪ್ಯಾಕೇಜ್ ಕ್ರಿಯೇಟ್ ಆಗಿದೆ. ಇನ್ಸೈಡ್ ದಿಸ್ ಸರ್ವಿಸ್ ಪ್ಯಾಕೇಜ್ ಐ ವಿಲ್ ಕ್ರಿಯೇಟ್ ಎ ಕ್ಲಾಸ್ ಫಾರ್ ಸರ್ವಿಸ್ ಕ್ಲಾಸ್ ಪ್ರಾಡಕ್ಟ್ ಸರ್ವಿಸ್. ಸೊ ಐಲ್ ಫಿನಿಶ್ ಇಟ್. ಸೊ ನಾನು ಏನು ಹೇಳಿದೆ, ಸೊ ಅಪ್ಲಿಕೇಶನ್ ಪ್ರಾಪರ್ಟೀಸ್ ಮುಗ್ದಿದೆ, ಬೇಡ, ಇದು ಮೇನ್ ಅಪ್ಲಿಕೇಶನು. ಎಂಟಿಟಿ ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ. ಸೊ ಟೇಬಲ್ ಕ್ರಿಯೇಟ್ ಆಗಿದೆ. ಸೊ ನೆಕ್ಸ್ಟು ರೆಪಾಸಿಟರಿ ಕ್ರಿಯೇಟ್ ಮಾಡ್ತೀನಿ. ಏನಕ್ಕೆ? ಐ ಹ್ಯಾವ್ ಟು ಟೇಕ್ ದಿಸ್ ಫಂಕ್ಷನಾಲಿಟೀಸ್ ಟು ದಿಸ್ ಇಂಟರ್ಫೇಸ್. ಈಗ ಸರ್ವಿಸಲ್ಲಿ ಆ ಫಂಕ್ಷನಾಲಿಟೀಸ್ನ ಯೂಸ್ ಮಾಡ್ಕೊತೀನಿ. ಸೊ ವಾಟ್ ಐ ವಿಲ್ ಬಿ ಡೂಯಿಂಗ್ ಹಿಯರ್ ಇಸ್ ದಟ್, ಪ್ರಾಡಕ್ಟ್ ಸರ್ವಿಸಲ್ಲಿ ಮೊದಲು ಇದು ಸರ್ವಿಸ್ ಕ್ಲಾಸ್ ಅಂತ ಮೆನ್ಷನ್ ಮಾಡಬೇಕು. ಫಸ್ಟ್ ಐ ಹ್ಯಾವ್ ಟು ಅನೋಟೇಟ್ ಇಟ್. ಸೊ ಸರ್ವಿಸ್ನ ಅನೋಟೇಷನ್ನ ತೊಗೊತೀನಿ. ಸೊ ನೌ ದಿಸ್ ಬಿಕಮ್ಸ್ ಸರ್ವಿಸ್ ಕ್ಲಾಸ್. ಈಗ ನಾನು ಫಂಕ್ಷನಾಲಿಟೀಸ್ನ ಯೂಸ್ ಮಾಡ್ಕೊತೀನಿ ಅಂತ ಹೇಳಿದೆ. ಯಾವ ಫಂಕ್ಷನ್ ಯೂಸ್ ಮಾಡ್ಕೊತೀನಿ ಹೇಳಿ? Tell me which functions which I'm able to use. Anyone? Hello? All worry. ಯಾವ ಫಂಕ್ಷನಾಲಿಟೀಸ್ನ ತೊಗೊತೀನಿ ಹೇಳಿ? ದ ಫಂಕ್ಷನಾಲಿಟೀಸ್ ವಿಚ್ ಆರ್ ಇನ್ ದ ಜೆ ಪಿ ಎನ ನಾನು ತೊಗೊಳಕ್ಕಾಗಲ್ಲ, ಯಾಕೆಂದರೆ ಅದು ಪ್ರಾಡಕ್ಟ್ ರೆಪಾಸಿಟರಿ ಎಕ್ಸ್ಟೆಂಡ್ ಮಾಡಿದೆಯಲ್ಲ. ಸೊ ಐ ಹ್ಯಾವ್ ಟು ಕ್ರಿಯೇಟ್ ದ ಆಬ್ಜೆಕ್ಟ್ ಫಾರ್ ದಿಸ್. ಸೊ ಈ ಇಂಟರ್ಫೇಸ್ ಆಬ್ಜೆಕ್ಟ್ ಕ್ರಿಯೇಟ್ ಮಾಡಿದ್ರೆ ಇದರ ಆಕ್ಸೆಸ್ ಸಿಗುತ್ತೆ. ಇದರ ಆಕ್ಸೆಸ್ಸಲ್ಲಿ ಏನಿದೆ? ಜೆ ಪಿ ಎ ರೆಪಾಸಿಟರಿ ಫಂಕ್ಷನ್ಸ್ ಇದೆ ಅಲ್ವಾ? ಸೊ ಐ ವಿಲ್ ಬಿ ಟೇಕಿಂಗ್ ಪ್ರಾಡಕ್ಟ್ ರೆಪಾಸಿಟರಿ. ಇದು ಸರ್ವಿಸ್ ಕ್ಲಾಸು, ಅಬ್ಸರ್ವ್ ಹಿಯರ್. ಸೊ ಈ ರೆಪಾಸಿಟರಿನ ನಾನು ಅಲ್ಲಿ ತೊಗೊತೀನಿ. ದಿಸ್ ರೆಪಾಸಿಟರಿನ ಇಲ್ಲಿ ತೊಗೊತೀನಿ ಟು ಮೇಕ್ ಯೂಸ್ ಆಫ್ ದಟ್ ಫಂಕ್ಷನ್ಸ್. ಸೊ ಇದು ನಿಮಗೆ ಇಲ್ಲಿ ಎರರ್ ತೋರಿಸ್ತಿದೆ. ದಟ್ ಎರರ್ ಅದು ನೀವು ಇಂಪೋರ್ಟ್ ಮಾಡಬೇಕು. ಸೊ ಟು ಇಂಪೋರ್ಟ್ ದಟ್ ಯು ಹ್ಯಾವ್ ಟು ಜಸ್ಟ್ ಡೂ ಪ್ರಾಡಕ್ಟ್ ರೆಪಾಸಿಟರಿ. ಸೊ ಇದು ನೀವು ಮಾಡಿದಾಗ ಇಲ್ಲೇ ತೋರಿಸುತ್ತೆ ಪ್ರಾಡಕ್ಟ್ ರೆಪಾಸಿಟರಿ ಇಂಟರ್ಫೇಸು. ಪ್ರಾಡಕ್ಟ್ ರೆಪಾಸಿಟರಿ. ಸೊ ಇದ್ರದ್ದು ಆಬ್ಜೆಕ್ಟ್ ಕ್ರಿಯೇಟ್ ಮಾಡ್ಕೊಬೇಕು ನೀವು. ಸೊ ನಾನು ಆಬ್ಜೆಕ್ಟ್ ನೇಮು ಸೇವ್ ಮಾಡ್ತೀನಿ. ಸೊ ಪ್ರಾಡಕ್ಟ್ ರೆಪಾಸಿಟರಿ. ಸೊ ಐ ಹ್ಯಾವ್ ಟೇಕನ್ ದ ಆಬ್ಜೆಕ್ಟ್ ಫ್ರಮ್ ದಿಸ್ ರೆಪಾಸಿಟರಿ. ಸೊ ಇದ್ರಲ್ಲಿ ತೊಗೊಂಡಾದ್ಮೇಲೆ ನೀವು ಆಟೋವೇರ್ ಅನೋಟೇಷನ್ ಯೂಸ್ ಮಾಡಬೇಕು ಟು ಮೇಕ್ ಶ್ಯೂರ್ ದಟ್ ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್.
ಸೊ ಆಟೋವೇರ್ ಅನೋಟೇಷನ್ಸ್ ತೊಗೊಂಡ್ರೆ ಇಟ್ ಈಸ್ ಅಂಡರ್ಸ್ಟುಡ್ ದಟ್ ಇಟ್ ಹ್ಯಾಸ್ ಬಿನ್ ಕನೆಕ್ಟೆಡ್. ಸೊ ರೆಪಾಸಿಟ್ರಲ್ಲಿ ಏನೇನು ಫಂಕ್ಷನ್ಸ್ ಇದೆ ನಾನು ಸರ್ವಿಸಲ್ಲಿ ಯೂಸ್ ಮಾಡ್ಕೊಬೋದು. ಹೌ? ಬೈ ಯೂಸಿಂಗ್ ದಿಸ್ ಆಬ್ಜೆಕ್ಟ್. ಸೊ ಈಗ ಮೊದಲನೇ ಫಂಕ್ಷನ್ನು. ಸೊ ಒಂದು ಪ್ರಾಡಕ್ಟ್ನ ನಾನು ಡೇಟಾಬೇಸಲ್ಲಿ ಆ್ಯಡ್ ಮಾಡಬೇಕಲ್ವಾ? ದ ಫಸ್ಟ್ ಥಿಂಗ್ ವಿಲ್ ಬಿ ಆ್ಯಡ್. ಇವಾಗ ನನ್ನ ಡೇಟಾಬೇಸ್ ಎಂಟಿ ಇದೆ, ಆ್ಯಸ್ ಯು ಕ್ಯಾನ್ ಸಿ ಹಿಯರ್. ನೋಡಿ ನನ್ನ ಡೇಟಾಬೇಸ್ ಎಂಟಿ ಇದೆ ಅಲ್ಲ, ನೋ ಪ್ರಾಡಕ್ಟ್ ಹ್ಯಾಸ್ ಬಿನ್ ಆ್ಯಡೆಡ್. ಎಕ್ಸ್ಕ್ಯೂಸ್ ಮೀ. ಸೊ ಈಗ ಆ್ಯಡ್ ಮಾಡೋದಕ್ಕೆ ನಾನೇನು ಮಾಡ್ತೀನಿ, ಒಂದು ಫಂಕ್ಷನಾಲಿಟಿ ಬರೀತೀನಿ. ಸೊ ಐ ವಿಲ್ ರೈಟ್ ಒನ್ ಫಂಕ್ಷನ್. ಸೊ ದಟ್ ಫಂಕ್ಷನ್ ವಿಲ್ ಬಿ, ಸೊ ನೀವು ಕೋರ್ ಜಾವಾ ಕ್ಲಾಸಸ್ ಅಟೆಂಡ್ ಮಾಡಿದರೆ ಯು ನೋ ವಾಟ್ ಫಂಕ್ಷನ್ ಈಸ್ ಆ್ಯಂಡ್ ಹೌ ಟು ಡೂ ಇಟ್. ಸೊ ಪ್ರಾಡಕ್ಟ್. ಸೊ ದಿಸ್ ಪ್ರಾಡಕ್ಟ್ ಇಸ್ ಕಮಿಂಗ್ ಫ್ರಮ್ ಎಂಟಿಟಿ ಕ್ಲಾಸ್. ದಿಸ್ ಪ್ರಾಡಕ್ಟ್ ಸೇವ್ ಪ್ರಾಡಕ್ಟ್ ಅಂತ ಒಂದು ಮೆಥಡ್ ನೇಮು. ದಿಸ್ ಅ ನೇಮ್ ಆಫ್ ದ ಮೆಥಡ್ ಸೇವ್ ಪ್ರಾಡಕ್ಟ್. ಸೊ ಇದು ನನ್ನ ಫಂಕ್ಷನ್. ಸೊ ಹೌ ಈಸ್ ದಿಸ್ ಅ ಫಂಕ್ಷನ್? ಇದು ಬಂದು ನನ್ನ ಪಬ್ಲಿಕ್ ಮಾಡಿಫೈಯರು. ಇದು ಫಂಕ್ಷನ್ ನೇಮ್. ಇದು ರಿಟರ್ನ್ ಟೈಪ್ ಪ್ರಾಡಕ್ಟು, ಬಿಕಾಸ್ ಪ್ರಾಡಕ್ಟ್ ಈಸ್ ದ ಥಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಎಂಟೈಟಲ್ ದೇರ್. ಸೊ ದಟ್ ಈಸ್ ದ ರಿಟರ್ನ್ ಟೈಪ್. ಇಲ್ಲಿ ಪ್ರಾಡಕ್ಟ್ ಕ್ಲಾಸ್ ತೊಗೊತೀನಿ. ಇದು ರಿಟರ್ನ್ ಟೈಪು. ದಿಸ್ ನಾಟ್ ಅ ಕ್ಲಾಸ್, ದಿಸ್ ದ ರಿಟರ್ನ್ ಟೈಪ್ ಆಫ್ ದ ಕ್ಲಾಸ್. ಇಲ್ಲಿ ಕ್ಲಾಸ್ ತೊಗೊತೀನಿ, ಈ ಕ್ಲಾಸ್ದು ಆಬ್ಜೆಕ್ಟ್ ತೊಗೊತೀನಿ. ದಿಸ್ ಇಸ್ ಪ್ರಾಡಕ್ಟ್. So this is my product, public product return type save product is my function name. ಇದರಲ್ಲಿ ಪ್ಯಾರಾಮೀಟರು ಪ್ರಾಡಕ್ಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತಾ ಇದ್ದೀನಿ ಪ್ರಾಡಕ್ಟ್ ಕ್ಲಾಸಿಂದ. ಸೊ ಇದ್ರೊಳಗಡೆ ಐ ಹ್ಯಾವ್ ಟು ರಿಟರ್ನ್ ಟೈಪ್, ಬೇಕಂದರೆ ವಾಯ್ಡ್ ಇಲ್ಲ. ಇಫ್ ದರ್ ಇಸ್ ನೋ ವಾಯ್ಡ್ ಇಟ್ ಶುಡ್ ಹ್ಯಾವ್ ಎ ರಿಟರ್ನ್ ಟೈಪ್. ಸೊ ಈ ರಿಟರ್ನಲ್ಲಿ ಈ ಆಬ್ಜೆಕ್ಟ್ ತೊಗೊತೀನಿ. ಸೊ ಈ ಆಬ್ಜೆಕ್ಟ್ ಒಳಗಡೆ ಏನಿದೆ ಅಂತ ಯಾರಾದರೂ ಹೇಳೋಕ್ಕಾಗುತ್ತಾ? ಆ್ಯಸ್ ಐ ಎಕ್ಸ್ಪ್ಲೈನ್ ನೌ, ಕ್ಯಾನ್ ಎನಿ ಒನ್? So this object is of this interface alva. Yes sir. So ಈ ಇಂಟರ್ಫೇಸ್ ಅಲ್ಲಿ ಏನಿದೆ, ಈ ಇಂಟರ್ಫೇಸ್ ಅಲ್ಲಿ JPF ಫಂಕ್ಷನಾಲಿಟೀಸ್ ಇದೆ, ಎಕ್ಸ್ಟೆಂಡ್ ಮಾಡಿದ್ದೀನಿ ಅಲ್ವಾ? Yes sir. Yes sir. ಸೊ ಈಗ ಈ ಫಂಕ್ಷನ್ ಒಳಗಡೆ ಏನು ರಿಟರ್ನ್ ಮಾಡ್ತೀಯಾ, ಈ ಫಂಕ್ಷನಾಲಿಟೀಸ್ ಇರೋ ಮೊದಲನೇ ಮೆಥಡ್ ಯಾವುದು? ಸೇವ್ ಮೆಥಡ್. ಸೊ ವಾಟ್ ಐ ವಿಲ್ ಬಿ ಡೂಯಿಂಗ್ ಇಸ್ ದಟ್ ಸೇವ್ ಮಾಡ್ತೀನಿ. ಸೊ ಇಲ್ಲಿ ನಲ್ ಅಂತ ಇದೆ. ಐ ಡೋಂಟ್ ವಾಂಟ್ ದಿಸ್ ನಲ್. ದಿಸ್ ಸೇವ್ ಮೆಥಡ್ ಈಸ್ ಕಮಿಂಗ್ ಫ್ರಮ್ JPA. ದಿಸ್ ಸೇವ್ ಪ್ರಾಡಕ್ಟ್ ಈಸ್ ಕಸ್ಟಮೈಸ್ಡ್ ಒನ್, ಬಟ್ ಈ ಸೇವ್ನ ನೀವು ಕಸ್ಟಮೈಸ್ ಮಾಡೋಂಗಿಲ್ಲ, ಬಿಕಾಸ್ ದಿಸ್ ಫಂಕ್ಷನ್ ಈಸ್ ಕಮಿಂಗ್ ಫ್ರಮ್ ದ JPA. ಅರ್ಥ ಆಗ್ತಿದೆ ಅಲ್ಲ? ಈ ಆಬ್ಜೆಕ್ಟ್ ಟೈಪ್ ಏನು ನಾನು ಆಟೋವೈರ್ ಮಾಡಿದ್ದೀನಿ, ಆ ಆಬ್ಜೆಕ್ಟಿಂದ JPAಲಿ ಒಂದು ಫಂಕ್ಷನ್ನ ಕಾಲ್ ಮಾಡ್ತಾ ಇದ್ದೀನಿ, ವಿಚ್ ಇಸ್ ಟು ಸೇವ್ ಮೆಥಡ್. ಸೊ ಐ ಆಮ್ ಗೋಯಿಂಗ್ ಟು ಸೇವ್ ಒನ್ ಪ್ರಾಡಕ್ಟ್. ಸೊ ಇಲ್ಲಿ ನಲ್ ಅಲ್ಲ. ನಲ್ ಅಂದರೆ ದ ವ್ಯಾಲ್ಯೂ, ಇಟ್ ಈಸ್ ಸಮಥಿಂಗ್ ದಟ್ ಹ್ಯಾಸ್ ಅ ನೋ ವ್ಯಾಲ್ಯೂ. ಸೊ ಈ ಪ್ರಾಡಕ್ಟ್ ಆಬ್ಜೆಕ್ಟ್ನ ಪಾಸ್ ಮಾಡ್ತೀನಿ ಸೇವ್ ಒಳಗಡೆ. ಈ ಫಂಕ್ಷನ್ ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ? ಈ ಫಂಕ್ಷನಲ್ಲಿ ಏನಾದರೂ ಡೌಟ್ ಇದೆಯಾ ಸರ್ವಿಸ್ ಕ್ಲಾಸಲ್ಲಿ? ಡೌಟ್ಸ್ ಇದ್ದರೆ ಇಲ್ಲೇ ಕ್ಲಿಯರ್ ಮಾಡ್ಕೊಳ್ಳಿ, ಯಾಕಂದರೆ ನೆಕ್ಸ್ಟು ನಾನು ಇನ್ನೊಂದು ಕ್ಲಾಸ್ಗೆ ಇದನ್ನು ಆಟೋವೈರ್ ಮಾಡ್ತಾ ಇದ್ದೀನಿ. ಸೊ ವಾಟ್ ನೌ ಐ ಡಿಡ್ ಇಸ್ ದಟ್ ಐ ಹ್ಯಾವ್ ಆಟೋವೈರ್ಡ್ ರೆಪಾಸಿಟರಿ ಕ್ಲಾಸ್ ಟು ಸರ್ವಿಸ್. ದ ನೆಕ್ಸ್ಟ್ ಥಿಂಗ್ ವಾಟ್ ಐ ವಿಲ್ ಬಿ ಡೂಯಿಂಗ್ ಇಸ್ ದಟ್ ಐ ವಿಲ್ ಆಟೋವೈರ್ ಸರ್ವಿಸ್ ಕ್ಲಾಸ್ ಟು ದ ಕಂಟ್ರೋಲರ್ ಕ್ಲಾಸ್. ಇಲ್ಲಿ ಯಾರಿಗೂ ಏನು ಡೌಟ್ ಇಲ್ವಾ? Sir, explain once. ಇಲ್ಲಿ ನೋಡಿ, ಇದು ಪ್ರಾಡಕ್ಟ್ ಸರ್ವಿಸಲ್ಲಿ ನಾನು ಪ್ರಾಡಕ್ಟ್ ರೆಪಾಸಿಟರಿ ಇಂಟರ್ಫೇಸ್ನ ತೊಗೊತೀನಿ. ಅದು ತಗೊಳ್ಳೋದಲ್ಲದೆ, ಲುಕ್, ದಿಸ್ ಕ್ಯಾನ್ ಬಿ ಎನಿಥಿಂಗ್. ದಿಸ್ ಕ್ಯಾನ್ ಬಿ ABC. ದಿಸ್ ಇಸ್ ಅನ್ ಆಬ್ಜೆಕ್ಟ್ ಫ್ರಮ್ ಪ್ರಾಡಕ್ಟ್ ರೆಪಾಸಿಟರಿ. ಸೊ ಇಲ್ಲಿ ನಾನೊಂದು, ಸೊ ಐಲ್ ಜಸ್ಟ್ ಕಮೆಂಟ್ ಇಟ್ ನಾವು. ಸೊ ಇದು ಇಂಟರ್ಫೇಸಲ್ಲಿ ಇದೊಂದು ಆಬ್ಜೆಕ್ಟ್, ಓಕೆನಾ? ಈ ಕ್ಲಾಸ್ದು ಆಬ್ಜೆಕ್ಟ್ ಡಿಫೈನ್ ಮಾಡಿದ್ದೀನಿ. ಸೊ ಡಿಫೈನ್ ಮಾಡಾದ್ಮೇಲೆ ಒಂದು ಫಂಕ್ಷನಾಲಿಟಿನ ಹೆಂಗೆ ಬರೀತೀರಾ? ಐ ವಿಲ್ ಕಮೆಂಟ್ ಎವ್ರಿಥಿಂಗ್ ಹಿಯರ್. ಸೊ ಇನ್ಸ್ಟೆಡ್ ಆಫ್, ಸೊ ಐ ರಿಮೂವ್ ಎವ್ರಿಥಿಂಗ್ ಹಿಯರ್. ಸೊ ಒಂದು ಫಂಕ್ಷನ್ ಬರೆಯೋಕ್ಕೆ ಹೆಂಗೆ ಬರೀತೀರಾ? ಪಬ್ಲಿಕ್ ವಾಯ್ಡ್, ಪಬ್ಲಿಕ್ ವಾಯ್ಡ್, ಮತ್ತು ಇಲ್ಲೊಂದು ನೇಮ್ ಬರೀತೀರಾ, ಏನಾದರೂ ಫಂಕ್ಷನಾಲಿಟಿ ನೇಮು ಗೆಟ್ ಅನ್ನೋದು. ಸೊ ದಿಸ್ ವಿಲ್ ಬಿ ಯುವರ್ ಫಂಕ್ಷನ್ ಅಲ್ವಾ? ಮಾಮೂಲಿ ಫಂಕ್ಷನ್ ನೀವು ಬೈ ಬೇಸಿಕ್ ಹಿಂಗೆ ಬರೀತೀರಾ. ಸೊ ಇಲ್ಲಿ ವಾಯ್ಡ್ ಇರೋದಿಲ್ಲ. ವಾಯ್ಡ್ ಮೀನ್ಸ್ ಇಟ್ ಹ್ಯಾಸ್ ನೋ ರಿಟರ್ನ್ ಟೈಪ್. ಇಲ್ಲಿ ನಂಗೆ ರಿಟರ್ನ್ ಟೈಪ್ ಬೇಕು. ವಿಚ್ ರಿಟರ್ನ್ ಟೈಪ್? ಪ್ರಾಡಕ್ಟ್ ಅನ್ನೋದು. ಪ್ರಾಡಕ್ಟ್ ಅನ್ನೋದು ಎಂಟಿಟಿ. ಸೊ ಐ ನೀಡ್ ಎ ರಿಟರ್ನ್ ಟೈಪ್. ಸೊ ಇಲ್ಲಿ ಮೆಥಡ್ ನೇಮ್ ಏನಾಗುತ್ತೆ? ಐ ಆಮ್ ಸೇವಿಂಗ್ ಸಮಥಿಂಗ್ ಇನ್ ಟು ಮೈ ಡೇಟಾ ಬೇಸ್, ವಿಚ್ ಇಸ್ ದಟ್ ಸಮಥಿಂಗ್ ದಟ್ ಇಸ್ ಅ ಪ್ರಾಡಕ್ಟ್. ಸೊ ಐ ವಿಲ್ ರೈಟ್ ದ ನೇಮ್ ಆ್ಯಸ್ ಸೇವ್ ಪ್ರಾಡಕ್ಟ್. ಇಲ್ಲಿ ಏನಾದರೂ ಬರೀಬೋದು ನೀವು ಫಂಕ್ಷನ್ ನೇಮು, ಬಟ್ ಇನ್ ಮೈ ಡೇಟಾ ಬೇಸ್ ಐ ಆಮ್ ಗೋಯಿಂಗ್ ಟು ಸೇವ್ ಎ ಪ್ರಾಡಕ್ಟ್. ಸೊ ಐ ಆಮ್ ಗಿವಿಂಗ್ ದ ನೇಮ್ ಸೇವ್ ಪ್ರಾಡಕ್ಟ್. ಅರ್ಥ ಆಯ್ತಾ? ಸೊ ಇಲ್ಲಿ ಇದ್ರ ಒಳಗಡೆ ಪ್ಯಾರಾಮೀಟರ್ಸ್ ಹಾಕ್ತೀವಿ. ಸೊ ನೀವು ಅಲ್ಲಿ ನೋಡಿರ್ಬೋದು, ಇಲ್ಲಿ ಪ್ಯಾರಾಮೀಟರ್ಸ್ A B ಅಂತ ಇರುತ್ತೆ ಫಂಕ್ಷನಲ್ಲಿ, ಹೌದಲ್ವಾ? ಸೊ ನಾನೇನು ಮಾಡ್ತೀನಿ, ಪ್ರಾಡಕ್ಟ್ ಎಂಟಿಟಿ ಕ್ಲಾಸ್ದು ಆಬ್ಜೆಕ್ಟ್ನ
ಪ್ರಾಡಕ್ಟ್ ಕ್ಲಾಸ್ದು ಆಬ್ಜೆಕ್ಟ್ನ ಕ್ರಿಯೇಟ್ ಮಾಡ್ತೀನಿ. ಸೊ ದಿಸ್ ಆಲ್ಸೋ ಕ್ಯಾನ್ ಬಿ ಎ ಬಿ ಸಿ. ಇಲ್ಲಿ ನೋಡಿ ಇದು ಕೂಡ ಎ ಬಿ ಸಿ ಆಗಿದೆ. ದಿಸ್ ಇಸ್ ದ ನೇಮ್ ಆಫ್ ದ ಆಬ್ಜೆಕ್ಟ್. ಇದು ಕೂಡ ನೇಮ್ ಆಫ್ ದ ಆಬ್ಜೆಕ್ಟ್. ಇದನ್ನು ನಾನು ಎಕ್ಸ್ ವೈ ಝೆಡ್ ಅಂತಲೂ ಮಾಡ್ಬೋದು. ಎಕ್ಸ್ ವೈ ಝೆಡ್ ಆಬ್ಜೆಕ್ಟ್. ಸೊ ಹಿಯರ್ ಇಲ್ಲಿ ಫಂಕ್ಷನ್ ಬ್ರೇಸಸ್ ಒಳಗಡೆ ಇಲ್ಲಿ ಲಾಜಿಕ್ ಬರೀತೀರಾ, ಹೌದಲ್ವಾ? ಹಲೋ. ಸೊ ಇಲ್ಲಿ ಇದು ವಾಯ್ಡ್ ಅಂತ ಇದ್ದರೆ ರಿಟರ್ನ್ ಟೈಪ್ ಇರೋದಿಲ್ಲ. ಬಿಕಾಸ್ ಯು ಹ್ಯಾವ್ ಎ ರಿಟರ್ನ್ ಟೈಪ್, ಯು ಶುಡ್ ಹ್ಯಾವ್ ಎ ರಿಟರ್ನ್ ಸ್ಟೇಟ್ಮೆಂಟ್. ರಿಟರ್ನ್ ಅಂತ ಬರ್ತಿದ್ದೀರಾ. ಸೊ ಈ ರಿಟರ್ನ್ ಆಗಬೇಕಾದ್ರೆ ನೀವು ಪ್ರಾಡಕ್ಟ್ ರೆಪಾಸಿಟರಿ ಇಂಟರ್ಫೇಸ್ ಆಬ್ಜೆಕ್ಟ್ ಯೂಸ್ ಮಾಡ್ತೀರಾ. ಸೊ ಆ ಆಬ್ಜೆಕ್ಟಲ್ಲಿ ಏನಿದೆ, ಸೇವ್ ಅನ್ನೋ ಒಂದು ಮೆಥಡ್ ಇದೆ, ಕಾಣಿಸ್ತಾ ಇಲ್ಲಿ ಸೇವ್ ಮೆಥಡ್. ಲುಕ್, ಜಸ್ಟ್ ಹೋಲ್ಡ್ ಆನ್ ಫಾರ್ ಎ ಸೆಕೆಂಡ್, ಐ ಆಮ್ ಗೆಟಿಂಗ್ ಅ ಕಾಲ್. ಹಲೋ ಹಲೋ ಲಕ್ಷ್ಮಣ್, ನಾನೇ ಕಾಲ್ ಮಾಡ್ತೀನಿ 1 ಅವರು. ಸೊ ಇಲ್ಲಿ ನೋಡಿ, ಅದು ಮಾಮೂಲಿ ಫಂಕ್ಷನಲ್ಲಿ ನಾನು ರಿಟರ್ನ್ ಟೈಪ್ ಹಾಕ್ತೆ. ಈ ಎ ಬಿ ಸಿಲೇ ಅದು ಸೇವ್ ಮೆಥಡ್ ಇರೋದು. ಇಲ್ಲಿ ನೋಡಿ, ಈಗ ನಾನೀಗ ಈ ಆಬ್ಜೆಕ್ಟ್ ಬಿಟ್ಟು ನಾನು ಬರೀ ಸೇವ್ ಮೆಥಡ್ ಅಂತ ಮಾಡಿದ್ರೆ ಬರೋದಿಲ್ಲ, ಏನು ಎಕ್ಸ್ಟೆಂಡ್ ಬರ್ತಿಲ್ಲ. ಬಟ್ ಇಫ್ ಐ ಮೇಕ್ ಎ ಬಿ ಸಿ ಡಾಟ್ ದೆನ್ ಎಸ್, ಸೇವ್ ಮೆಥಡ್ ಇಲ್ಲಿ ಎಕ್ಸ್ಟೆನ್ಷನ್ ಬರ್ತಿದೆಯಾ? ಸೊ ದಿಸ್ ಸೇವ್ ಇಸ್ ಕಮಿಂಗ್ ಫ್ರಮ್ ಎ ಬಿ ಸಿ. ವಾಟ್ ಇಸ್ ದಿಸ್ ಎ ಬಿ ಸಿ? ದಿಸ್ ಎ ಬಿ ಸಿ ಇಸ್ ನಥಿಂಗ್ ಬಟ್ ಪ್ರಾಡಕ್ಟ್ ರೆಪಾಸಿಟರಿ, ಹೌದಲ್ವಾ? ಸೊ ಈ ಆಬ್ಜೆಕ್ಟ್ ಗೊತ್ತಾಯ್ತಾ? ಸೊ ಇದು ಎ ಬಿ ಸಿ ಅಂತ ಮಾಡಿದ್ರೆ ಗೊತ್ತಾಗಲ್ಲ ಅಂದ್ಬಿಟ್ಟು ನಾನು ಅದ್ರ ನೇಮಿಂದನೇ ಹಾಕ್ತೀನಿ, ಪ್ರಾಡಕ್ಟ್ ರೆಪಾಸಿಟರಿ ಅಂತಲೇ ಹಾಕ್ತೀನಿ. ಅರ್ಥ ಆಯ್ತಾ ಏನಕ್ಕೆ ಪ್ರಾಡಕ್ಟ್ ರೆಪಾಸಿಟರಿ 2 ಸಲ ಯೂಸ್ ಮಾಡಿದ್ದೀನಿ ಅಂತ? ಆ್ಯಂಡ್ ಒನ್ ಮೋರ್ ಥಿಂಗ್, ಇಲ್ಲಿ ಸೇವ್ ಮಾಡಬೇಕು. ನೀವು ಏನು ಸೇವ್ ಮಾಡಬೇಕು ಅನ್ನೋದನ್ನ ಡಿಫೈನ್ ಮಾಡಬೇಕಲ್ವಾ ನೀವು? ಸೊ ಇಲ್ಲಿ ಡಿಫೈನ್ ಮಾಡಬೇಕಾಗಿರೋದು ಏನು ಅಂದರೆ ಈ ಆಬ್ಜೆಕ್ಟ್ನ ಎಕ್ಸ್ ವೈ ಝೆಡ್ನ. ಸೊ ದಿಸ್ ಇಸ್ ದ ಆಬ್ಜೆಕ್ಟ್ ಆಫ್ ಪ್ರಾಡಕ್ಟ್, ಎಂಟಿಟಿ ಕ್ಲಾಸ್ ಆಬ್ಜೆಕ್ಟು. ಸೊ ಎಕ್ಸ್ ವೈ ಝೆಡ್ ಅಂದರೆ ಏನು ಅಂತ ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದ್ಬಿಟ್ಟು ಮೇಕ್ ಶೂರ್ ದಟ್ ಯು ಆರ್ ಗಿವಿಂಗ್ ದ ನೇಮ್ ಸೇಮ್ ಆಸ್ ದ ಪ್ರಾಡಕ್ಟ್. ಸೊ ಈ ಫಂಕ್ಷನ್ ಅರ್ಥ ಆಯ್ತಾ ಪ್ರತಿಯೊಬ್ಬರಿಗೂ? ಜಸ್ಟ್ ಹೋಲ್ಡ್ ಆನ್ ಫಾರ್ ಅ ಸೆಕೆಂಡ್, ಐ ಆಮ್ ಗೆಟಿಂಗ್ ದ ಸೇಮ್ ಕಾಲ್. ಹಲೋ 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 ಮೀಟಿಂಗಲ್ಲಿ ಇದ್ದೀನಿ, ನಾಳೆ ಬೆಳಗ್ಗೆ ಕಾಲ್ ಮಾಡ್ತೀನಿ. ನನ್ನ ಹತ್ರ ಕರೆನ್ಸಿನೂ ಇಲ್ಲ, ರಿಟರ್ನ್ ಕಾಲ್ ಮಾಡಿ ನಾಳೆ ಬೆಳಗ್ಗೆ 9:30 ಮೇಲೆ ಯಾವಾಗಾದರೂ. ಸೊ ಇಲ್ಲಿವರೆಗೂ ಪ್ರತಿಯೊಬ್ಬರಿಗೂ ಅರ್ಥ ಆಯ್ತಾ? ಎಂಟಿಟಿ ಕ್ಲಾಸ್ ಇಸ್ ದ ಫಸ್ಟ್, ದೆನ್ ಯು ಗೋ ಫಾರ್ ದ ರೆಪಾಸಿಟರಿ ಟು ಟೇಕ್ ಸಮ್ ಫಂಕ್ಷನಾಲಿಟೀಸ್, ದೆನ್ ಯು ಆಟೋ ವೈರ್ ದಟ್ ರೆಪಾಸಿಟರಿ ಟು ಮೇಕ್ ಯೂಸ್ ಆಫ್ ದ ಫಂಕ್ಷನ್. ಸೊ ಈ ಸೇವ್ ಫಂಕ್ಷನ್ ಈ ಆಬ್ಜೆಕ್ಟಿಂದ ಬರ್ತಿದೆ. ದಿಸ್ ಆಬ್ಜೆಕ್ಟ್ ರಿಲೇಟೆಡ್ಸ್ ಟು ಪ್ರಾಡಕ್ಟ್ ರೆಪಾಸಿಟರಿ ಆ್ಯಂಡ್ ಪ್ರಾಡಕ್ಟ್ ರೆಪಾಸಿಟರಿ ಇಸ್ ಎಕ್ಸ್ಟೆಂಡೆಡ್ ಬೈ JPA. ಇಲ್ಲಿವರೆಗೂ ಅರ್ಥ ಆಗಿದೆಯಾ? ಐ ಆಮ್ ಆಸ್ಕಿಂಗ್ ಫಾರ್ ಎವ್ರಿ ಒನ್. ಸೊ ದ ನೆಕ್ಸ್ಟ್ ಥಿಂಗ್ ಇಸ್ ದ್ಯಾಟ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಎ ಕಂಟ್ರೋಲರ್ ಪ್ಯಾಕೇಜ್. ಸೊ ಇಲ್ಲೋಗಿ ಮೇಯ್ನಲ್ಲೇ ಎಲ್ಲ ನಾನು ಮಾಡ್ತಿರೋದು, ಮೇಯ್ನಲ್ಲಿ ಹೋಗಿ ಕ್ರಿಯೇಟ್ ಎ ಪ್ಯಾಕೇಜ್. ಸೊ ಹಿಯರ್ ಐ ವಿಲ್ ಬಿ ಡೂಯಿಂಗ್ com dot example dot crud dot controller. So this com dot crud dot controller package ನ ಕ್ರಿಯೇಟ್ ಮಾಡ್ತೀನಿ. as you can see the package has been created. ಇದ್ರ ಒಳಗಡೆ ಒಂದು ಕ್ಲಾಸ್ ಕ್ರಿಯೇಟ್ ಮಾಡ್ತೀನಿ which is a product controller. So here I am going to create this. ಸೊ ಪ್ರಾಡಕ್ಟ್ ಕಂಟ್ರೋಲರ್ ಬಂದಾಗ ಇದನ್ನು ನೀವು ಒಂದು ಅನೋಟೇಷನ್ ತೊಗೊಬೇಕು ಟು ಮೇಕ್ ಶೂರ್ ದಟ್ ಇಟ್ ಈಸ್ ಎ ಕಂಟ್ರೋಲರ್. ಸೊ ಅದನ್ನು ಹೆಂಗೆ ಮಾಡ್ತೀರಾ? ಅನೋಟೇಷನ್ ರೆಸ್ಟ್ ಕಂಟ್ರೋಲರ್. ನೋಡಿ ಇದು ನಿಮಗೆ ಇದೇ ಕೊಟ್ಬಿಡುತ್ತೆ ಅನೋಟೇಷನ್. ಸೊ ಇಟ್ ಈಸ್ ಎ ರೆಸ್ಟ್ ಕಂಟ್ರೋಲರ್. ಸೊ ಈಗ ನಾನು ಫಂಕ್ಷನ್ಸ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಯೂಸ್ ಮಾಡಿರೋ ಫಂಕ್ಷನ್ಸಿಂದ ನಾನು ಮ್ಯಾಪ್ ಮಾಡಬೇಕು, ಡೇಟಾಬೇಸ್ಗೆ ಮ್ಯಾಪ್ ಮಾಡಬೇಕು. ಯು ಶುಡ್ ಡು ಮ್ಯಾಪಿಂಗ್. ವಿ ಕ್ಯಾನ್ ಡು ಮ್ಯಾಪಿಂಗ್ ಬೈ API. ಸೊ ಆ APIನ ಮ್ಯಾಪ್ ಮಾಡೋದಕ್ಕೆ ಸೊ ನನ್ನ ಫಂಕ್ಷನಾಲಿಟೀಸ್ ಇದೆ. ಸೊ ಇದು ಒಂದು ಪ್ರಾಡಕ್ಟ್ನ ಸೇವ್ ಮಾಡುತ್ತೆ. ದಿಸ್ ಫಂಕ್ಷನ್ ಹಿಯರ್ ರೈಟ್, ದಿಸ್ ವಿಲ್ ಸೇವ್ ದ ಪ್ರಾಡಕ್ಟ್. ಈ ಸೇವ್ ಆಗೋ ಪ್ರಾಡಕ್ಟ್ನ ಡೇಟಾಬೇಸ್ಗೆ ಮ್ಯಾಪ್ ಮಾಡಬೇಕಲ್ವಾ ನಾನು? ಹಲೋ. ಸೊ ಇಲ್ಲಿ ಕಂಟ್ರೋಲರ್ ಕ್ಲಾಸ್ ಮಾಡುತ್ತೆ ಅದು. ಸೊ ಇಲ್ಲಿ ನಾನು ಏನು ಮಾಡಬೇಕು, ಆ ಫಂಕ್ಷನ್ ಎಲ್ಲಿದೆ ಸೇವ್ ಮಾಡೋದು? ಸರ್ವಿಸಲ್ಲಿದೆ. ಸೊ ಐ ಶುಡ್ ಆಟೋ ವೈರ್ ದ ಸರ್ವಿಸಸ್. ಸೊ ಕಂಟ್ರೋಲರ್ ಒಳಗಡೆ ನಾನು ಹೆಂಗೆ ರೆಪಾಸಿಟ್ರಿನ ಸರ್ವಿಸಲ್ಲಿ ಹಾಕ್ತೆ ಹಂಗೆ ಸರ್ವಿಸ್ನ ಪ್ರಾಡಕ್ಟ್ರಲ್ಲಿ ಹಾಕಬೇಕು. ಸೊ ಹೌ ಆಮ್ ಏಬಲ್ ಟು ಡೂ ದಟ್? ಪ್ರಾಡಕ್ಟ್ ಸರ್ವಿಸ್. ಸೊ ದಿಸ್ ಪ್ರಾಡಕ್ಟ್ ಸರ್ವಿಸ್ ತೊಗೊಂಡು ಇದ್ರ ಆಬ್ಜೆಕ್ಟ್ ತೊಗೊತೀನಿ. ಐ ವಿಲ್ ಗಿವ್ ದ ಸೇಮ್ ನೇಮ್. ಸೊ ಇದನ್ನು ಆಟೋ ವೈರ್ ಮಾಡ್ತೀನಿ. ಸೊ ಎರರ್ ಬರ್ತಿರೋದು ಸೆಮಿಕೋಲನ್ ಹಾಕಿಲ್ಲ ಅಂತ. ಸೊ ಇಲ್ಲಿ ಆಟೋ ವೈರ್ ಮಾಡ್ತೀನಿ. ಸೊ ಐ ಆಮ್ ಮೇಕಿಂಗ್ ಎ ಗಿವಿಂಗ್ ಕನೆಕ್ಷನ್ ಫಾರ್ ದಟ್ ಆಟೋ ವೈರ್.
ಸೊ ಇಲ್ಲಿ ಇದು ಎ ಬಿ ಸಿ ಡಿ ಅಂತಲೇ ಹಾಕ್ಬೋದು, ಗೊತ್ತಲ್ಲ ನಿಮಗೆ, ಲಾಸ್ಟ್ ಟೈಮ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ. Yes, sir. ಸೊ ದಿಸ್ ಆಬ್ಜೆಕ್ಟ್ ಐ ಆಮ್ ಮೇಕಿಂಗ್ ಶೋರ್ ಟು ಟೇಕ್ ಎವ್ರಿಥಿಂಗ್ ಔಟ್ ಆಫ್ ದಿಸ್ ಸರ್ವಿಸ್. ಓಕೆನಾ ಗೈಸ್, ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? Yes, sir. Yes, ಸೊ sir. ಆಟೋವೈರ್ ಆದಮೇಲೆ ಇದನ್ನು ನಾನು ಮ್ಯಾಪ್ ಮಾಡಬೇಕು. ಐ ಶುಡ್ ಮೇಕ್ ಅ ಮ್ಯಾಪ್ ಆಫ್ ಇಟ್. ಸೊ ಅಗೇನ್ ಇಲ್ಲಿ ಫಂಕ್ಷನ್ ತೊಗೊತೀನಿ. ಸೊ ಬೇಸಿಕ್ ಫಂಕ್ಷನ್ ತೊಗೊತೀನಿ, ಪಬ್ಲಿಕ್ ವಾಯ್ಡ್ ಗೆಟ್ ಅಂತ ತೊಗೊತೀನಿ. ಸೊ ದಿಸ್ ಇಸ್ ಯುವರ್ ಬೇಸಿಕ್ ಫಂಕ್ಷನ್ ಅಲ್ವಾ. ನಿಮ್ಮ ಮಾಮೂಲಿ ಒಂದು ಫಂಕ್ಷನ್ ಸಿಂಟ್ಯಾಕ್ಸ್ ಈ ಥರ ಇರುತ್ತೆ. ಸೊ ಇಲ್ಲಿ ಅಗೇನ್ ವಾಟ್ ಐ ವಿಲ್ ಬಿ ಡೂಯಿಂಗ್ ಹಿಯರ್ ಇಸ್ ದಟ್ ಕಂಟ್ರೋಲರಲ್ಲಿ ಪ್ರಾಡಕ್ಟ್ ಸರ್ವಿಸ್ ತೊಗೊಂಡಿದ್ದಾಯಿತು. ಸೊ ಇದು ನಿಮ್ಮ ಮಾಮೂಲಿ ಫಂಕ್ಷನ್ ಅಲ್ವಾ. ಸೊ ಇಲ್ಲಿ ರಿಟರ್ನ್ ಟೈಪ್ ಬಂದು ಪ್ರಾಡಕ್ಟ್ ಅಂತ ಇರುತ್ತೆ, ಬಿಕಾಸ್ ದ ಎಂಟಿಟಿ ಈಸ್ ಆಫ್ ದ ಪ್ರಾಡಕ್ಟ್. ಸೊ ಐ ವಿಲ್ ಮೇಕ್ ಶೋರ್ ಇಟ್ ಈಸ್ ಅ ಪ್ರಾಡಕ್ಟ್. ಇಲ್ಲಿ ಎರರ್ ಬರ್ತಿರೋದು ಯು ಶುಡ್ ಇಂಪೋರ್ಟ್ ಅಂತ ಅಷ್ಟೇ. ಇಫ್ ಯು ಇಂಪೋರ್ಟ್ ಇಟ್ ಅಂದರೆ ಅಲ್ಲಿಂದ ಕನೆಕ್ಷನ್ ಅಷ್ಟೇ ಇಂಪೋರ್ಟ್ ಮಾಡೋದು. ಸೊ ಫಂಕ್ಷನ್ ನೇಮು ಆ್ಯಡ್ ಪ್ರಾಡಕ್ಟ್ ಅಂತ ಕೊಡ್ತೀನಿ, ಬಿಕಾಸ್ ಇಟ್ ಶುಡ್ ಬಿ ಆ್ಯಡೆಡ್. ಆ್ಯಡ್ ಪ್ರಾಡಕ್ಟ್ ಅಂತ ನೇಮ್ ಕೊಡ್ತೀನಿ. ಇಟ್ ಈಸ್ ಶೋಯಿಂಗ್ ಎರರ್ ಬಿಕಾಸ್ ಯು ಶುಡ್ ಹ್ಯಾವ್ ಎ ರಿಟರ್ನ್ ಟೈಪ್. ವಾಯ್ಡ್ ಮೆಥಡ್ ಇಲ್ಲ ಅಂದರೆ ಅದು ರಿಟರ್ನ್ ಟೈಪ್ ಇರಬೇಕು, ಅದಕ್ಕೆ ಎರರ್ ತೋರಿಸುತ್ತದು. ಸೊ ದಿಸ್ ಇಸ್ ಕಸ್ಟಮೈಸಬಲ್, ಯು ಕ್ಯಾನ್ ಗಿವ್ ಎನಿ ನೇಮ್. ಸೊ ಇಲ್ಲಿ ಇದ್ರೊಳಗಡೆ ನಾನು ಏನು ರಿಟರ್ನ್ ಮಾಡ್ತೀನಿ ಅಂದರೆ ಇಲ್ಲಿ ರಿಟರ್ನ್ ಟೈಪ್ ತೊಗೊತೀನಿ. ಸೊ ರಿಟರ್ನ್ ಟೈಪ್ ತೊಗೊಂಡು ಸೇವ್ ಮಾಡಬೇಕಂದ್ರೆ ಸೇವ್ ಎಲ್ಲಿದೆ ಹೇಳಿ? ಸೇವ್ ಮೆಥಡ್ ಯಾವುದ್ರಲ್ಲಿತ್ತು? Product. ಪ್ರಾಡಕ್ಟ್ ಸರ್ವಿಸಲ್ಲಿದೆ ಸೇವ್ ಮೆಥಡ್. ಇಲ್ಲಿ ನೋಡಿ, ಪ್ರಾಡಕ್ಟ್ ಸರ್ವಿಸಲ್ಲಿದೆ ಅಲ್ವಾ ಸೇವ್ ಮೆಥಡ್ ಇದು. ಸೊ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಐ ಹ್ಯಾವ್ ಟು ಟೇಕ್ ದಿಸ್ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟ್ನ ರಿಟರ್ನ್ ಮಾಡಿಕೊಂಡು ಇಲ್ಲಿ ಡಾಟ್ ಸೇವ್ ಪ್ರಾಡಕ್ಟ್, ಇಲ್ಲಿ ನೋಡಿ ಸೇವ್ ಪ್ರಾಡಕ್ಟ್ ಬಂದ್ಬಿಡ್ತು. ಈ ಸೇವ್ ಪ್ರಾಡಕ್ಟ್ ಎಲ್ಲಿಂದ ಬರ್ತಿದೆ? ನಾನು ಕಸ್ಟಮೈಸಬಲ್ ನೇಮ್ ಬರ್ತಿದ್ದೀನಲ್ಲ ಅದಕ್ಕೆ. ಇದನ್ನು ನೀವು XYZ ಅಂತ ಬರೋದ್ರು ಕೂಡ ಇಲ್ಲಿ ನೋಡಿ, ಮತ್ತೆ ನೀವು ಇಲ್ಲಿ ಬನ್ನಿ, ಇಲ್ಲಿ ಡಾಟ್ ಮಾಡಿ ಎಕ್ಸ್ ಅಂತ ಮಾಡಿ XYZ ಬರ್ತಿದೆ, ಕಾಣಿಸ್ತಿದೆಯಾ? ಸೊ ದೀಸ್ ಆರ್ ಆಲ್ ಕಸ್ಟಮೈಸಬಲ್. ಬಟ್ ನಾನು ನೇಮ್ ಕೊಡ್ತಿರೋದು ನೇಮಿಂಗ್ ಕನ್ವೆನ್ಷನ್ಸ್ ಕರೆಕ್ಟಾಗಿರಬೇಕು, ಸೊ ದಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಕೋಡ್ 2 ದಿನ ಆದಮೇಲೆ ನಿಮ್ಗೆ ಅರ್ಥ ಆಗಬೇಕು, ಫ್ಲೋ ಗೊತ್ತಾಗಬೇಕು ಅಂದರೆ ಕನ್ವೆನ್ಷನ್ಸ್ ನೀಟಾಗಿ ಕೊಡ್ಬೇಕು, ನೇಮಿಂಗ್ ಕನ್ವೆನ್ಷನ್ಸ್. ಓಕೆನಾ? ಸೊ ಈ ಸರ್ವಿಸಿಂದ ನಾನು ಕಂಟ್ರೋಲರ್ಗೆ ತಗೊಂಡು ಆಬ್ಜೆಕ್ಟ್ ಮಾಡಿದಾಗ ಆ ಕ್ಲಾಸಿಂದು ಫಂಕ್ಷನಾಲಿಟೀಸ್ ನನಗೆ ಕೊಡುತ್ತೆ. ಸೊ ಹಿಯರ್ ಐ ವಿಲ್ ಮೇಕ್ ಸೇವ್ ಪ್ರಾಡಕ್ಟ್. ನೋಡಿ ಸೇವ್ ಪ್ರಾಡಕ್ಟ್ ಬಂತು ಇಲ್ಲಿ ನನಗೆ. ಸೊ ಇಲ್ಲಿ ನಾನು ಏನು ಮಾಡಬೇಕು ಅಂದರೆ ದ ರಿಟರ್ನ್ ವ್ಯಾಲ್ಯೂ, ನಾನಲ್ಲ ಆಬ್ಜೆಕ್ಟ್ನ ರಿಟರ್ನ್ ಮಾಡಿದ್ದೆ. ಯು ಗೈಸ್ ರಿಮೆಂಬರ್ ರೈಟ್? ಇಲ್ಲಿ ನೋಡಿ, ಇಲ್ಲಿ Yes, sir. ಅಲ್ಲಿ ಪ್ರಾಡಕ್ಟ್ ಅನ್ನೋದು ಇದು ಮಾಡಿದ್ದೆವು. ಸೊ ಇಲ್ಲೂ ಕೂಡ ನೀವು ಪ್ಯಾರಾಮೀಟರ್ನ ಪಾಸ್ ಮಾಡಬೇಕು. ಸೊ ಟು ಡೂ ದ್ಯಾಟ್ ಯು ಹ್ಯಾವ್ ಟು ಮೇಕ್ ಶೂರ್ ದಟ್ ಪ್ರಾಡಕ್ಟ್ ಕಮಿಂಗ್ ಫ್ರಮ್ ದಟ್ ಸರ್ವಿಸ್, ರೈಟ್? ಪ್ರಾಡಕ್ಟ್ ಆಬ್ಜೆಕ್ಟು. ಆ್ಯಂಡ್ ಅಗೇನ್ ಹಿಯರ್ ಯು ಶುಡ್ ಪಾಸ್ ದಿಸ್ ಆಬ್ಜೆಕ್ಟ್ ವೈಲ್ ಸೇವಿಂಗ್. ಸೊ ಅರ್ಥ ಆಯ್ತಾ? ನೋಡಿ ಏನು ಎರರ್ಸ್ ಇಲ್ಲ. ಈ ಫಂಕ್ಷನ್ ಕೂಡ ಅರ್ಥ ಆಯ್ತಾ ನಿಮಗೆ? ಹಲೋ Yes, sir. ಗಾಯತ್ರಿ, ವಾಟ್ ಅಬೌಟ್ ಯು? Yes, sir. ಸೊ ಇಲ್ಲಿ ನೀವು ಇನ್ನೊಂದು ಏನು ಮಾಡ್ತಿದ್ದೀರಾ ಅಂದರೆ ಇದನ್ನು ಮ್ಯಾಪ್ ಮಾಡಬೇಕು ಅಂತ ಹೇಳಿದೆ. ಸೊ ಅಟ್ ದ ಟಾಪ್ ಇಲ್ಲಿ ಇದನ್ನು ಮ್ಯಾಪ್ ಮಾಡ್ತೀರಾ. ಸೊ ನೀವೊಂದು ಪ್ರಾಡಕ್ಟ್ನ ಸೇವ್ ಮಾಡ್ತಿದ್ದೀರಾ, ಯು ಆರ್ ಗೋಯಿಂಗ್ ಟು ಕ್ರಿಯೇಟ್ ಅಂದರೆ ಯಾವ ಮ್ಯಾಪಿಂಗ್ ಯೂಸ್ ಮಾಡ್ತೀವಿ? ನೀವೊಂದು ಪ್ರಾಡಕ್ಟ್ನ ಕ್ರಿಯೇಟ್ ಮಾಡ್ತಿದ್ದೀರಾ, ಅದನ್ನು ಸರ್ವರ್ಗೆ ಹಾಕ್ತಿದ್ದೀರಾ. ಸೊ ಟೆಲ್ ಮಿ ವಾಟ್ ಮ್ಯಾಪಿಂಗ್ ಐ ಶುಡ್ ಬಿ ಯೂಸಿಂಗ್ ಹಿಯರ್? ಪೋಸ್ಟ್ ಮಾಡ್ತಾ ಇದ್ದೀರಾ, ಯು ಆರ್ ಪೋಸ್ಟ್ ಅಲ್ವಾ ಇದು? ಕ್ರಿಯೇಟ್ ಈಸ್ ನಥಿಂಗ್ ಬಟ್ ಪೋಸ್ಟ್. ಅದು ಹೆಂಗೆ ಕ್ರಿಯೇಟ್ ಆಗುತ್ತೆ? ನೀವು ಸರ್ವರ್ ಒಳಗೆ ಪುಷ್ ಮಾಡಿದ್ರಲ್ವ ಅದು ಕ್ರಿಯೇಟ್ ಆಗುತ್ತೆ ಅಂತ ಗೊತ್ತಾಗೋದು. ಸೊ ಹಿಯರ್ ಐ ಆಮ್ ಯೂಸಿಂಗ್ ದ ಅನೋಟೇಷನ್ ಪೋಸ್ಟ್ ಮ್ಯಾಪಿಂಗ್. ಇಲ್ಲಿ ನೋಡಿ, ಇಲ್ಲಿದೆ ಅನೋಟೇಷನ್ ಪೋಸ್ಟ್ ಮ್ಯಾಪಿಂಗ್. ಸೊ ಈ ಪೋಸ್ಟ್ ಮ್ಯಾಪಿಂಗಲ್ಲಿ ಅದು ಸೇವ್ ಆಗೋಕ್ಕೆ ನೀವು ಮ್ಯಾಪ್ ಮಾಡಬೇಕು. ಸೊ ವಾಟ್ ಐ ವಿಲ್ ಡೂ ಹಿಯರ್ ಇಸ್ ದಟ್ ಐ ಆಮ್ ಗೋಯಿಂಗ್ ಟು ಗಿವ್ ಸ್ಲ್ಯಾಶ್ ಆ್ಯಡ್ ಪ್ರಾಡಕ್ಟ್ನ ಆ್ಯಡ್ ಮಾಡಿ ಅಂತ. ಸೊ ದಿಸ್ ವಿಲ್ ಬಿಕಮ್ ಯುವರ್ API. ಇದು ತೋರಿಸ್ತೀನಿ ನೆಕ್ಸ್ಟು, ಇದು ಎಲ್ಲಿ ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ದಿಸ್ ವಿಲ್ ಬಿಕಮ್ API. ಸೊ ನಾನು ಕ್ರಿಯೇಟ್ ಮಾಡಿರೋ ಡೇಟಾ ಸರ್ವರ್ಗೂ ಹೋಗಿ ಡೇಟಾಬೇಸಲ್ಲಿ ರೀಚ್ ಆಗಬೇಕು ಅಂದರೆ ದಿಸ್ ಇಸ್ ದ ಮ್ಯಾಪಿಂಗ್ ಮೆಥಡ್. ಓಕೆನಾ? ಮತ್ತು ಇಲ್ಲಿ ನೀವು ಪ್ರಾಡಕ್ಟ್ ಅಂತ ಸೇವ್ ಮಾಡಿದ್ದೀರಲ್ಲ, ಮ್ಯಾಪ್ ಮಾಡ್ಬೇಕಾದ್ರೆ ಸೊ ಈ ವೇರಿಯಬಲ್ ಇದು ರಿಕ್ವೆಸ್ಟ್ ಮಾಡ್ತಿದ್ದೀರಾ. ಆ್ಯಸ್ ಐ ಸೆಡ್ HTTP ರಿಕ್ವೆಸ್ಟ್ ಸರ್ವರ್ಗೆ ಹೋಗ್ಬೇಕಂದ್ರೆ ಇಟ್ ಈಸ್ ಅ ರಿಕ್ವೆಸ್ಟ್ ಅಲ್ವಾ? ವೆದರ್ ಯು ಮೇಕ್ ಇಟ್ ಎ ಗೆಟ್ ಆರ್ ಎ ಪೋಸ್ಟ್, ಯು ಹ್ಯಾವ್ ಟು ರಿಕ್ವೆಸ್ಟ್ ದ ಸರ್ವರ್ ಅಲ್ವಾ? ಸೊ ನಾವು ಇದನ್ನು ಈ ಪ್ರಾಡಕ್ಟ್ನ ಪ್ಯಾರಾಮೀಟರ್ನ ಪಾಸ್ ಮಾಡ್ತಿರೋದಕ್ಕೆ ಈ ಪ್ಯಾರಾಮೀಟರಲ್ಲಿ ನಾವು ಆ್ಯಟ್ ರಿಕ್ವೆಸ್ಟ್ ಬಾಡಿ ಅಂತ ಹಾಕಬೇಕು. ನಾವು ಏನನ್ನ ಪಾಸ್ ಮಾಡ್ತಾ ಇದ್ದೀವಿ ಅದನ್ನು ರಿಕ್ವೆಸ್ಟ್ ಮಾಡಬೇಕು. ಯು ಹ್ಯಾವ್ ಟು ಟೆಲ್ ದಟ್ ಇಟ್ ಈಸ್ ಅ ರಿಕ್ವೆಸ್ಟ್ ಬಾಡಿ. ಸೊ ಇಫ್ ಯು ಡೂ REQ ಆ್ಯಂಡ್ ಇಫ್ ಯು ಪ್ರೆಸ್ ದಿಸ್, ಇಲ್ಲಿ ನೋಡಿ ರಿಕ್ವೆಸ್ಟ್ ಬಾಡಿ ಅನೋಟೇಷನ್ ಬರ್ತಿದೆ. ನೋಡಿ ಇಲ್ಲಿ ಬಂತ, ನಿಮಗೆ ಎರರ್ಸ್ ಏನೂ ಇಲ್ಲ.
ಸೊ ನೀವು ಪಾಸ್ ಮಾಡ್ತಿರೋ ಪ್ಯಾರಾಮೀಟರ್ಗೆ ರಿಕ್ವೆಸ್ಟ್ ಬಾಡಿ ಅಂತ ಹೇಳಿ ಕಳಿಸ್ಬೇಕು. ಸೊ ಯು ಆರ್ ಮೇಕಿಂಗ್ ಎ ರಿಕ್ವೆಸ್ಟ್ ಟು ಸೇವ್ ದಿಸ್ ಪ್ರಾಡಕ್ಟ್ ಇನ್ಸೈಡ್ ಯುವರ್ ಡೇಟಾಬೇಸ್. ಅದು ಅಲ್ಲೋಗಿ ರೀಚ್ ಆಗೋದಕ್ಕೆ ನೀವು ಇದನ್ನು API ಮ್ಯಾಪಿಂಗ್ ಮಾಡಿದ್ದೀರಾ. ಸೊ ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ಈಗ ಐ ವಿಲ್ ಸೇವ್ ಮೈ ಅಪ್ಲಿಕೇಶನ್. ಈಗ ನನ್ನ ಮೇನ್ ಅಪ್ಲಿಕೇಶನ್ನ ರನ್ ಮಾಡ್ತೀನಿ. ಸೊ ಐ ವಿಲ್ ರನ್ ಇಟ್ ಹಿಯರ್. So I'll check in the console whether it has been created or not. ಸೊ ಇಲ್ಲಿ ಸ್ಟಾರ್ಟೆಡ್ ಕರ್ಡ್ ಅಪ್ಲಿಕೇಶನ್ ಅಂತ ಬರ್ತಿದೆ, ಹೌದಲ್ವಾ? ಸೊ ಇಲ್ಲಿ ಟಾಮ್ ಕ್ಯಾಟ್ ಅನ್ನೋದು ನಮ್ಮ ಸರ್ವರ್. ಇದು ಪೋರ್ಟಲ್ಲಿ ಯಾವುದು 8080 ಪೋರ್ಟಲ್ ಸ್ಟಾರ್ಟ್ ಆಗಿದೆ, ಹೌದಲ್ವಾ? ಸೊ ಈಗ ನೀವು ಪೋಸ್ಟ್ ಮ್ಯಾನ್ ಹೋಗಿ ಚೆಕ್ ಮಾಡ್ತೀರಾ. ಪೋಸ್ಟ್ ಮ್ಯಾನ್ ಇಸ್ ಲೈಕ್ ಅ ಫ್ರಂಟ್ ಎಂಡ್. ಸದ್ಯಕ್ಕೆ ನಿಮ್ಗೆ ಫ್ರಂಟ್ ಎಂಡ್ ಇಲ್ವಲ್ಲ, ನೀವು ಬರ್ದಿರೋ APIನ ಮ್ಯಾಪ್ ಮಾಡೋದಕ್ಕೆ ಯು ಆರ್ ಗೋಯಿಂಗ್ ಟು ಚೆಕ್ ಹಿಯರ್ ಅಷ್ಟೇ. ಪೋಸ್ಟ್ ಮ್ಯಾನ್ ಅನ್ನ ಚೆಕ್ ಮಾಡೋದು. ಸೊ ಒಂದು ಹೊಸ ವರ್ಕ್ ಸ್ಪೇಸ್ನ ಕ್ಲಿಕ್ ಮಾಡಿ. ಸೊ ಈ ಕ್ಲಿಕ್ ಮಾಡಿದಾಗ ನಿಮ್ಮ ಪೋಸ್ಟ್ ಮ್ಯಾನಲ್ಲಿ ಈ ಥರ ಬರುತ್ತಲ್ವಾ? ಸೊ ವಾಟ್ ಮೆಥಡ್ ಯು ಆರ್ ಗೋಯಿಂಗ್ ಟು ಚೆಕ್? ಯು ಆರ್ ಗೋಯಿಂಗ್ ಟು ಚೆಕ್ ದ ಪೋಸ್ಟ್ ಮ್ಯಾಪಿಂಗ್. ಪೋಸ್ಟ್ ಮ್ಯಾಪಿಂಗ್ ಚೆಕ್ ಮಾಡ್ತಾ ಇದ್ದೀರಾ. ಇಲ್ಲಿ ಅದು ಕಂಟ್ರೋಲರು ಪೋಸ್ಟ್ ಮ್ಯಾಪಿಂಗ್ ಚೆಕ್ ಮಾಡ್ತಿದ್ದೀರಾ, ಹೌದಲ್ವಾ? ಸೊ ಯು ಹ್ಯಾವ್ ಟು ಗಿವ್ ದ ರಿಕ್ವೆಸ್ಟ್ ಹಿಯರ್ ಆಸ್ ಪೋಸ್ಟ್ ಮೆಥಡ್. ಮತ್ತು ಇಲ್ಲಿ URL ಏನು ಕೊಡ್ತೀರಾ? ಇಲ್ಲೇನಿದೆ ನಿಮ್ಮದು 8080 ಅಂತ ಇತ್ತಲ್ವಾ ಟಾಮ್ ಕ್ಯಾಟು? ಸೊ ದಿಸ್ ಅ ಲೋಕಲ್ ಹೋಸ್ಟ್. ಸೊ ನಾನೇನು ಮಾಡ್ತೀನಿ ಇಲ್ಲಿ http://local host ಅಂತ ತಗೊತೀನಿ. ಲೋಕಲ್ ಹೋಸ್ಟ್. ನೆಕ್ಸ್ಟ್ ಏನು ಮಾಡಬೇಕು ಹೇಳಿ ಹಂಗೆ? ಡಬಲ್ ಕೋಲನ್. ಒಂದು ನಿಮಿಷ ಇರಿ, ನನ್ನ ಹತ್ರ ಆಲ್ರೆಡಿ ಒಂದಿದೆ, ಇದನ್ನು ತೊಗೊತೀನಿ. ಸೊ ವರ್ಕ್ ಸ್ಪೇಸಸ್ ಮಾಡ್ಕೊಳಕ್ಕೆ ಬರುತ್ತಲ್ಲ ನಿಮಗೆ? ಸೊ ಇಲ್ಲಿ ನಾನು ಪೇಸ್ಟ್ ಮಾಡ್ತೀನಿ. ಬಟ್ ನೀವು HTTP ಲೋಕಲ್ ಹೋಸ್ಟ್ ಇಲ್ಲ ಫಸ್ಟಿಂದನೇ ಟೈಪ್ ಮಾಡಿಬಿಡ್ತೀನಿ, ಬರೀ ನೀವು ಕನ್ಫ್ಯೂಸ್ ಆಗ್ತೀರಾ. ಹಿಂಗೆ ಟೈಪ್ ಮಾಡಿ HTTP ://local host : ಆ ಪೋರ್ಟ್ ನಂಬರ್ ಏನಿತ್ತು 8080 ಅಲ್ವಾ? ಸೊ ಇದು ನಿಮ್ಮದು ಪೋರ್ಟು. ಈ ಪೋರ್ಟ್ ಆದಮೇಲೆ ಸ್ಲ್ಯಾಶ್ ಕೊಟ್ಟು, ಸ್ಲ್ಯಾಶ್ ಅಂತಲ್ಲ, ಇದು ನಿಮ್ಮ ಪೋರ್ಟು. ಸೊ ಪೋರ್ಟ್ ಆದಮೇಲೆ ಏನು ಮ್ಯಾಪ್ ಮಾಡಿರ್ತೀರಾ ಅದನ್ನು ಹಾಕಬೇಕು. ಸೊ ಇಲ್ಲಿ ಏನು ಮ್ಯಾಪ್ ಮಾಡಿದ್ದೀರಾ? ಆ್ಯಡ್ ಪ್ರಾಡಕ್ಟ್ನ ಮ್ಯಾಪ್ ಮಾಡಿದ್ದೀರಾ. ಸೊ ಯು ಶುಡ್ ಮ್ಯಾಪ್ ಇಟ್ ಹಿಯರ್. ಸೊ ಇದನ್ನು ಮ್ಯಾಪ್ ಮಾಡಿ. ಸೊ ನೀವು ಡೇಟಾನ ಸೆಂಡ್ ಮಾಡ್ತಿರೋದಲ್ವಾ? ಸೊ ಯು ಹ್ಯಾವ್ ಟು ಕ್ರಿಯೇಟ್ ದ ಡೇಟಾ. ಸೊ ಗೋ ಫಾರ್ ದ ಬಾಡಿ, ಕ್ಲಿಕ್ ಆನ್ ದ ರಾ, ಗೋ ಫಾರ್ ದ JSON. ಸೊ ನೌಡೇಸ್ JSON ಇಸ್ ದ ಮೇನ್ ಥಿಂಗ್. ಸೊ ಇಲ್ಲಿ ಹೆಂಗೆ ಮಾಡ್ತೀರಾ ಅಂದರೆ, ನೀವು ID ಏನು ಕೊಡೋದು ಬೇಡ. ಕ್ಯಾನ್ ಎನಿವನ್ ಟೆಲ್ ಮಿ ವೈ ದೇ ನೋ ನೀಡ್ ಟು ಗಿವ್ ID? ಯಾರು ಹೇಳ್ತೀರಾ? ಸ್ವಲ್ಪ ಜೋರಾಗಿ ಹೇಳಿ. ID will automatically generated, sir. ಯಾಕಂದರೆ ನಾನು ಅನೋಟೇಷನ್ಸ್ನ ಬರೆದಿದ್ದೀನಿ ಇಲ್ಲಿ. ಯು ಕ್ಯಾನ್ ಸಿ ಹಿಯರ್ ಇನ್ ದ ಪ್ರಾಡಕ್ಟ್ ID ಜನರೇಟೆಡ್ ವ್ಯಾಲ್ಯೂ ಬಿಕಾಸ್ ದಿಸ್ ಇಸ್ ಗಿವನ್ ಬೈ ದ ಅನೋಟೇಷನ್. ನಾನೇನು ಬರೆಯೋ ಅವಶ್ಯಕತೆ ಇಲ್ಲ, ಓಕೆನಾ? ಸೊ ನೆಕ್ಸ್ಟ್ ಏನಿದೆ? ಫಸ್ಟ್ ಅಟ್ರಿಬ್ಯೂಟು ನೇಮ್ ಇದೆ. ನೇಮ್ ಇದೆ ಅಲ್ವಾ? ಸೊ ಐಲ್ ಗಿವ್ ದ ನೇಮ್. ಸೊ ನೇಮ್ ಅಂತ ಕೊಟ್ಟು ಏನಾದರೂ ಒಂದು ಪ್ರಾಡಕ್ಟ್ ನೇಮ್ ಹೇಳಿ. ಟೆಲ್ ಮಿ ಎ ಪ್ರಾಡಕ್ಟ್ ನೇಮ್ ಎನಿವನ್. ಹಾಂ, ಏನು ಹೇಳಿ? ಮೊಬೈಲ್ ಸರ್. So mobile, and here I'll go the second thing what you have, quantity. ಸೊ ಒಂದೇ ಸಲ ಮೂರು ಮೊಬೈಲ್ ಯಾರೂ ತೊಗೊಳಲ್ಲ. ಐ ಹ್ಯಾವ್ ಟು ಮೇಕ್ ಶೋರ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನಿದೆ ಅದನ್ನೇ ಕೊಡಬೇಕು. ಯು ಕೆನಾಟ್ ಗಿವ್ ಇಟ್ ಕರೆಕ್ಟ್ಲಿ ಬಿಕಾಸ್ ದಟ್ ಇಸ್ ದ ಫೀಲ್ಡ್ಸ್. ಅಲ್ಲಿ QUNA ಕ್ವಾಂಟಿಟಿ ಅಂತಿದ್ರೆ ಇಲ್ಲೂ ನೀವು ಅದೇ ಕೊಡಬೇಕು. ಸೊ ಇದಾದಮೇಲೆ ಕ್ವಾಂಟಿಟಿ ಎಷ್ಟು, ಅದು ಇಂಟೀಜರ್ ಟೈಪ್ ಅಲ್ವಾ? ಸೊ ಒಂದಂತ ಹಾಕ್ತೀನಿ. ಸೊ ದ ನೆಕ್ಸ್ಟ್ ಥಿಂಗ್ ವಾಟ್ ಐಲ್ ಬಿ ಡೂಯಿಂಗ್ ಇಸ್ ದಟ್ ಪ್ರೈಸ್. Ctrl+C ಪ್ರೈಸ್. ಸೊ ಇಲ್ಲಿ ಪ್ರೈಸ್ ಬಂದು, ಸೊ ನಿಮ್ಮ ಹತ್ರ ಇರೋ ಮೊಬೈಲ್ ಪ್ರೈಸ್ ಹೇಳಿ. 25,000. ಸೊ ಓಕೆ. ಸೊ ಇದು ನೀವು ಕ್ರಿಯೇಟ್ ಮಾಡಿದ್ದೀರಾ. ಸೊ ಬಾಡಿ
ರಾ ಜೇಸನ್ ಇದರಲ್ಲಿ ಒಂದು ಮಿಸ್ ಮಾಡಿದರೂ ಕೂಡ ನಿಮ್ಗೆ ಔಟ್ಪುಟ್ ಬರೋದಿಲ್ಲ. ಸೊ ನೌ ಐ ಹ್ಯಾವ್ ಮ್ಯಾಪ್. ನೌ ಐ ಆಮ್ ಗೋಯಿಂಗ್ ಟು ಕ್ಲಿಕ್ ಸೆಂಡ್. ನೋಡಿ ಇಲ್ಲಿ ಸ್ಟೇಟಸ್ 200 ಅಂತ ಬಂದಿದೆಯಾ. Yes. ಸೊ ಐ ವಿಲ್ ಗೋ ಫಾರ್ ಮೈ ಡೇಟಾಬೇಸ್ ಆ್ಯಂಡ್ ಐ ವಿಲ್ ರಿಫ್ರೆಶ್ ಇಟ್. ಸೊ ನೌ ಐ ವಿಲ್ ರನ್ ಇಟ್ ಅಗೇನ್. ಓ ನಲ್ ಅಂತ ಬಂದಿದೆಯಲ್ಲ, ಬಟ್ ಐ ಡಿ ಜನ್ರೇಟ್ ಆಗಿದೆ ಅಲ್ವಾ, Yes, sir. ಬಟ್ ನಲ್ ಅಂತ ಬರ್ತಿದೆ. ವೈ? Can anyone tell me why it has been showing there null? Any ideas, anyone? ಹಲೋ, ಯಾರಿಗೂ ಐಡಿಯಾ ಇಲ್ವಾ? ಹಲೋ. ಸೊ ಈಗ ನಾನು ಏನು ಮಾಡ್ತೀನಿ, ಅದು ಪ್ರಾಬ್ಲಮ್ ಅದು ಅಂದರೆ ನನಗೆ ಸ್ಟೇಟಸ್ 200 ಬರ್ತಿದೆ, ಬಟ್ ನಾನು ಪಾಸ್ ಮಾಡಿರೋ ಡೇಟಾ ಬರ್ತಿಲ್ಲ ಅಂದರೆ ಇದು ಸೆಟ್ ಆಗಿಲ್ಲ, ವ್ಯಾಲ್ಯೂ ಸೆಟ್ ಮಾಡಿಲ್ಲ. ಸೊ ವ್ಯಾಲ್ಯೂ ಸೆಟ್ ಮಾಡಿಲ್ಲ ಅಂದರೆ ಎಲ್ಲಿ ರಾಂಗ್ ಆಗಿರ್ಬೋದು? ಗೆಟರ್ಸ್ ಆ್ಯಂಡ್ ಸೆಟರ್ಸಲ್ಲಿ ರಾಂಗ್ ಆಗಿರ್ಬೋದು. ಸೊ ದಟ್ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಇಲ್ಲಿ ಇದನ್ನು ಆ್ಯಡ್ ಮಾಡಿದ್ದೀನಲ್ವಾ ಇಲ್ಲಿ ಲ್ಯಾಂಬಾಕ್ನ. ಸೊ ಇದು ವರ್ಕ್ ಆಗ್ತಿಲ್ಲ ಅಂತ. ಸೊ ವೆನ್ ಇಟ್ ಈಸ್ ನಾಟ್ ವರ್ಕಿಂಗ್, ಐ ವಿಲ್ ಜಸ್ಟ್ ಸ್ಟಾಪ್ ದ ಸರ್ವರ್, ದೆನ್ ಐ ವಿಲ್ ರಿಮೂವ್ ದಿಸ್ ಲ್ಯಾಂಬಾಕ್ನ ರಿಮೂವ್ ಮಾಡ್ತೀನಿ ಇಲ್ಲಿ. ಸೊ ಎಂಟಿಟಿ ಅನ್ನೋದು ಮಾತ್ರ ಇರಲಿ, ಡೇಟಾ ಆಲಾಕ್ಸ್ ನೋ ಆಕ್ಸ್ನ ರಿಮೂವ್ ಮಾಡ್ತೀನಿ. ರಿಮೂವ್ ಮಾಡಾದ್ಮೇಲೆ ಏನು ಮಾಡ್ತೀನಿ, ಸೊ ಆ ಅನೋಟೇಷನ್ಸು ಏನು ಫಂಕ್ಷನಾಲಿಟೀಸ್ ಕೊಡ್ತಿತ್ತು, ಸೊ ಅದನ್ನು ನಾನು ಮ್ಯಾನ್ಯುಯಲಾಗಿ ಹಾಕ್ತೀನಿ. ಇಲ್ಲಿ ನೋಡಿ, ನಾನು ಮ್ಯಾನ್ಯುಯಲ್ಗೆ ಹಾಕ್ತೀನಿ. ಸೋರ್ಸ್ಗೆ ಹೋಗಿ ಗೆಟರ್ಸ್ ಆ್ಯಂಡ್ ಸೆಟರ್ಸ್ನ ಮ್ಯಾನ್ಯುಯಲ್ಗೆ ಹಾಕ್ತೀನಿ. ಸೆಲೆಕ್ಟ್ ಆಲ್, ಜನರೇಟ್. ಸೊ ಇಲ್ಲಿ ನೋಡಿ, ಇವಾಗ ನಿಮ್ಗೆ ಇಲ್ಲಿ ಮೆಥಡ್ ಬಂದಿದೆಯಾ, ಇಲ್ಲಿ ಕೆಳಗಡೆ ಸೆಟ್ ವ್ಯಾಲ್ಯೂ, ಡಬಲ್ ಗೆಟ್ ವ್ಯಾಲ್ಯೂ ಎಲ್ಲ. ಸೊ ಅನೋಟೇಷನ್ ಅನ್ನೋದು ಏನು ಮಾಡುತ್ತೆ ಅಂದರೆ ಈ ಫಂಕ್ಷನಾಲಿಟೀಸ್ನ ಅವಾಯ್ಡ್ ಮಾಡುತ್ತೆ. ನೋಡಿ ಎಷ್ಟು ಲೈನ್ ಕೋಡ್ ಆಯ್ತು ಇದು. ಸೊ ವೆನ್ ಯು ಆ್ಯಡ್ ಅನ್ annotation, it will gives you this functionality, but right now my annotation is not working. ಸೊ ಅದು ವರ್ಕ್ ಮಾಡದೇ ಇದ್ದಾಗ ಏನು ಮಾಡಬೇಕು, ಮ್ಯಾನ್ಯುಯಲ್ ಆಗಿ ಗೆಟರ್ ಸೆಟರ್ಸ್ನ ಹಾಕಿ. ಸೊ ಈಗ ನಾನು ಈಗ ಸೇವ್ ಮಾಡಿ, ಈಗ ನನ್ನ ಅಪ್ಲಿಕೇಶನ್ ಹೋಗಿ ರನ್ ಮಾಡ್ತೀನಿ. ಐ ವಿಲ್ ರನ್ ಮೈ ಅಪ್ಲಿಕೇಶನ್ ನಾವು. ನೀವು ಇಂಡಿವಿಜುವಲ್ ಕ್ವಶನ್ಸ್ ಮಾಡಿ. ಇದು ಕಷ್ಟ ಇದೆ ಸರ್, ಪ್ರಾಕ್ಟೀಸ್ ಮಾಡೋಕ್ಕೆ ಕೇಳ್ತೀನಿ. ಪ್ರಾಕ್ಟೀಸ್ ಅವ್ರು ಮಾಡಿರೋದನ್ನು ತೋರ್ಸೋಕೆ ಹೇಳಿಲ್ಲ ಅಂದರೆ ಡೈಲಿ ಪ್ರಾಕ್ಟೀಸು. ಸುಮ್ಮನೆ ನಾವು ಕಷ್ಟ ಇದೆ ಅಂದ್ಕೊಂಡು ಬಿಟ್ಕೊಂಡು ಹೋದ್ರೆ ಅವರು ಔಟ್ಪುಟ್ ಹೆಂಗೆ ಬರುತ್ತೆ? ನಾನು ಅದೆಲ್ಲ ಹೇಳಿದ್ದೀನಿ ಸರ್, 3 ತಿಂಗಳಾಗುತ್ತೆ ಆಮೇಲೆ ಹೇಳಿದ್ದೀನಿ ಸರ್. ಅದಕ್ಕೆ ಈಗ ಸ್ಕ್ರ್ಯಾಚಿಂದನೇ ಮಾಡ್ತಾ ಇದ್ದೀನಿ ನಾನೇ. ಸ್ಕ್ರ್ಯಾಚಾ ತಿರ್ಗಾ? ಅಂದರೆ ಒಂದು ಅಪ್ಲಿಕೇಶನ್ನ ಸ್ಕ್ರ್ಯಾಚಿಂದ ಸರ್. ಆಯಿತು, ಅವ್ರಿಗೆ ಹೇಳಿ ಸರ್. ಮಾಡಿರೋದು ಔಟ್ಪುಟ್ ತೋರಿಸೋದಕ್ಕೆ ಹೇಳಿ. ಅದೇ ಈಗ ಮಾಡ್ತಾ ಇದ್ದೀನಿ ಸರ್, ಈಗ ಕಂಪ್ಲೀಟ್ ಆಗುತ್ತೆ. ಇವಾಗ ಕಂಪ್ಲೀಟ್ ಆಗುತ್ತೆ, ನಾಳೆ ಚೆಕ್ ಮಾಡ್ತೀನಿ. ನಾಳೆನಾ? ನಾಳೆ ಅವರ ರಜಾ ಅಲ್ಲ, ಸ್ಯಾಟರ್ಡೆ ರಜಾ ಕೊಡಲ್ಲ ಸರ್. ಆಯಿತು, ಅವ್ರಿಗೆ ಎನಿ ಕ್ವಶನ್ ಮುಗಿಸ್ಬೇಕು ಅಂತ ಹೇಳಿ. ಸರಿ ಸರ್. ಸೊ ಇಲ್ಲಿ ನೋಡಿ, ಅಪ್ಲಿಕೇಶನ್ ಸ್ಟಾರ್ಟೆಡ್ ಅಂತ ಇಲ್ಲಿ ಬಂದಿದೆ ಅಲ್ಲ, ಸ್ಟಾರ್ಟೆಡ್. ಸೊ ನೌ ಐ ವಿಲ್ ಗೋ ಬ್ಯಾಕ್ ಟು ಮೈ ಪೋಸ್ಟ್ ಮ್ಯಾನ್. ಮತ್ತು ಇದನ್ನೇ ಮೊಬೈಲ್, ಬೇರೆ ಪ್ರಾಡಕ್ಟ್ ನೇಮ್ ಹೇಳಿ. Tell me another product name. Watch. So all are connected to mobile only. So quantity 2 ತೊಗೊತೀನಿ. ಪೌಚ್ ಯಾವುದು 25,000 ಸಿಗಲ್ಲ, 150 ರೂಪಾಯಿ ಅಂತ ಹಾಕ್ತೀನಿ. ಸೊ ಐ ವಿಲ್ ರನ್ ಇಟ್ ನೌ. ಲುಕ್, ಈಗ ಸ್ಟೇಟಸ್ 200 ಬಂದಿದೆ. ನಾನು ಕ್ರಿಯೇಟ್ ಆಗಿರೋದು ಇಲ್ಲಿ ಇದೆಯಾ, ಕಾಣಿಸ್ತಿದೆಯಾ ಇಲ್ಲಿ ರಿಸಲ್ಟ್ಸಲ್ಲಿ? ಸೊ ನೌ ಐ ವಿಲ್ ಗೋ ಬ್ಯಾಕ್ ಟು ಮೈ ದಿಸ್ ಆ್ಯಂಡ್ ಐ ವಿಲ್ ರನ್ ಇಟ್. ಡೇಟಾಬೇಸ್ ಅಲ್ಲಿ ಕ್ರಿಯೇಟ್ ಆಗಿದೆಯಾ ಪೌಚ್ 152 ಅನ್ನೋದು? ಸೊ ಔಟ್ ಆಫ್ ಕ್ರೆಡ್ ಅಪ್ಲಿಕೇಶನ್ CRUD ಕ್ರಿಯೇಟ್, ರಿಟ್ರೀವ್, ಅಪ್ಡೇಟ್, ಡಿಲೀಟ್, ದಿಸ್ ಹೌ ಯು ಕ್ರಿಯೇಟ್. ಆ್ಯಂಡ್ ಪೋಸ್ಟ್ಮನ್, ಈ ಪೋಸ್ಟ್ಮನಲ್ಲಿ ಈ API ಏನಿದೆ, ಈ APIನ UI ಇಂದ ಕಳಿಸ್ತೀವಿ. ರೈಟ್ ನೌ ಫಾರ್ ಅವರ್ ಅಪ್ಲಿಕೇಶನ್ ವಿ ಡೋಂಟ್ ಹ್ಯಾವ್ ದ ಫ್ರಂಟ್ ಎಂಡ್, ದ UI. ಸೊ ಫಾರ್ ದ API ವಾಟ್ ವಿ ಹ್ಯಾವ್ ಕ್ರಿಯೇಟೆಡ್ ವಿ ಕ್ಯಾನ್ ಟೆಸ್ಟ್ ಇಟ್ ಇನ್ ಪೋಸ್ಟ್ಮನ್. ಅರ್ಥ ಆಯ್ತಾ? ಸೊ ಅಲ್ಲಿ ನಿಮಗೆ UI ಅಲ್ಲಿ ಇದೊಂದು ಫಾರ್ಮ್ ಇರುತ್ತೆ, ಫಾರ್ಮಲ್ಲಿ ಡೇಟಾ ಬರುತ್ತೆ. ನಿಮ್ಮ ಕಾರ್ಟಲ್ಲಿ ಪೌಚ್ ಅಂತ ಆ್ಯಡ್ ಮಾಡಿ 2 ಕ್ವಾಂಟಿಟಿ ಹಾಕಿ ಬಿಲ್ ಮಾಡ್ತೀರಾ. ಬಿಲ್ಲು 150 ಅಂತ ಬರುತ್ತಲ್ಲ, ಈ APIಗೆ ಮ್ಯಾಚ್ ಆಗಿ ಡೇಟಾಬೇಸಲ್ಲಿ ಸ್ಟೋರ್ ಆಗುತ್ತೆ. ಸೊ ಅರ್ಥ ಆಯ್ತಾ? ಎನಿವನ್ ಹ್ಯಾವಿಂಗ್ ಎನಿ ಡೌಟ್ ಹೌ ಟು ಯೂಸ್ ಪೋಸ್ಟ್ಮನ್ ಆ್ಯಂಡ್ ಹೌ ಟು ಗೆಟ್ ದ ಡೇಟಾ ಇನ್ ಡೇಟಾಬೇಸ್? ಲಾವಣ್ಯ ಅವರೇ, ನಿಮಗೆ ಕ್ಲಿಯರ್ ಪಿಕ್ಚರ್ ಸಿಗ್ತಾ ಒಂದು ಕ್ರೌಡ್ ಅಪ್ಲಿಕೇಶನ್ ಹೆಂಗೆ ವರ್ಕ್ ಆಗ್ತಿದೆ ಅಂತ?
So if you have any doubts, I will explain you again. Product class ಅಲ್ಲಿ this is an entity. This is what you are going to create. So ಇದು ಪ್ರಾಡಕ್ಟ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಸೆಷನ್, ರೀಜಿಯನ್, ಇಟ್ ಕ್ಯಾನ್ ಬಿ ಎನಿಥಿಂಗ್ ಬೇಸ್ಡ್ ಆನ್ ಯುವರ್ ಅಪ್ಲಿಕೇಶನ್. ದಿಸ್ ಇಸ್ ಅನ್ ಎಂಟಿಟಿ. ಈ ಎಂಟಿಟಿಲಿ ಏನೇನು ಸ್ಟೋರ್ ಮಾಡ್ತೀರ ಅನ್ನೋದು ಫೀಲ್ಡ್ಸ್ ಆಗಿರುತ್ತೆ. ಸೊ ಯು ಹ್ಯಾವ್ ಟು ಗಿವ್ ದ ಫೀಲ್ಡ್ಸ್. ಈ ಫೀಲ್ಡ್ಸಲ್ಲಿ ಟು ಮೇಕ್ ಇಟ್ ಆಸ್ ಅ ಸ್ಪೆಸಿಫಿಕ್ ಯು ಆರ್ ಗೋಯಿಂಗ್ ಟು ಗಿವ್ ದ ನೇಮ್ ಐ ಡಿ. ದಿಸ್ ಐ ಡಿ ವಿಲ್ ಬಿ ಜನರೇಟೆಡ್ ಬೈ ಡಿಫಾಲ್ಟ್ ಇನ್ ಡೇಟಾಬೇಸ್ ಒನ್ಸ್ ಯು ಮೆನ್ಷನ್ ದಿಸ್ @ID @generated value. ಸೊ ಇದಾದಮೇಲೆ ಗೆಟರ್ಸ್ ಆ್ಯಂಡ್ ಸೆಟರ್ಸ್ ಯೂಸ್ ಮಾಡ್ತೀರಾ. ವಿಲ್ ಯೂಸ್ annotations for that. If annotations doesn't work, you have to give it manually. So once you create this entity class, the next thing you are going to create is an interface. ಆ ಎಂಟಿಟಿ ಕ್ಲಾಸ್ದೊಂದು ಇಂಟರ್ಫೇಸ್ ಕ್ರಿಯೇಟ್ ಮಾಡ್ತೀರಾ. ಆ ಇಂಟರ್ಫೇಸ್ ಏನು ಮಾಡುತ್ತೆ, ನೀವು ಡಿಪೆಂಡೆನ್ಸಿ ಆ್ಯಡ್ ಮಾಡಿದ್ರಿ JPA, ನೆನಪಿದೆಯಾ ಸ್ಟಾರ್ಟಿಂಗು? ಆ ಡಿಪೆಂಡೆನ್ಸಿಲಿರೋ ಫಂಕ್ಷನಾಲಿಟೀಸ್ನ ನಾವು ರೆಪಾಸಿಟರಿಗೆ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ದ ಇಂಟರ್ಫೇಸ್ ವಾಟ್ ಐ ಹ್ಯಾವ್ ಕ್ರಿಯೇಟೆಡ್ ದಟ್ ಈಸ್ ಗೋಯಿಂಗ್ ಟು ಎಕ್ಸ್ಟೆಂಡ್ ದ JPA repository coming from the dependency. So the next thing after the repository is that the service class. ಸೊ ಈ ಸರ್ವಿಸಲ್ಲಿ ಏನಾಗುತ್ತೆ ಅಂದರೆ, ರೆಪಾಸಿಟ್ರಿಲಿ ತೊಗೊಂಡಿರೋ ಫಂಕ್ಷನ್ನ ಸರ್ವಿಸಲ್ಲಿ ನನ್ನದೇ ಒಂದು ಕಸ್ಟಮೈಸ್ ಫಂಕ್ಷನ್ ಬರೀತಿದ್ದೀನಿ. ದಿಸ್ ಅ ಕಸ್ಟಮೈಸ್ ಫಂಕ್ಷನ್. ಈ ಫಂಕ್ಷನಲ್ಲಿ ಪ್ರಾಡಕ್ಟ್ ರೆಪಾಸಿಟ್ರಿ ಆಬ್ಜೆಕ್ಟ್ ಇಂದ JPA ಫಂಕ್ಷನ್ ವಿಚ್ ಇಸ್ ಟು ಸೇವ್, ಇದನ್ನು ಸೇವ್ ಮಾಡ್ತಾ ಇದ್ದೀನಿ. ಇಲ್ಲಿವರೆಗೂ ಅರ್ಥ ಆಯ್ತಾ? ಸೊ ದೆನ್ ಇನ್ ದ ಕಂಟ್ರೋಲರ್ ಕ್ಲಾಸ್ ಐ ಆಮ್ ಆಟೋ ವೈರಿಂಗ್ ದ ಸರ್ವಿಸ್ ಕ್ಲಾಸ್. ಇಲ್ಲೂ ಅಷ್ಟೇ, ನಾನು ಕಸ್ಟಮೈಸ್ ಫಂಕ್ಷನಿಂದ ಸರ್ವಿಸ್ ಕ್ಲಾಸಲ್ಲಿರೋ ಸೇವ್ ಮೆಥಡ್ ಇಸ್ ಇನ್ ಸೇವ್ ಪ್ರಾಡಕ್ಟ್ ಇಸ್ ಇನ್ ಆ್ಯಡ್ ಪ್ರಾಡಕ್ಟ್. ಸೊ ಈ ಫಂಕ್ಷನಾಲಿಟೀಸ್ನ ಬರೀತೀನಿ. ಸೊ ಕಂಟ್ರೋಲರಲ್ಲಿ ಪೋಸ್ಟ್ ಮ್ಯಾಪಿಂಗ್ ಅಂತ ರಿಕ್ವೆಸ್ಟ್ ಬರೆದು ಆ್ಯಡ್ ಪ್ರಾಡಕ್ಟ್ ಅಂತ ಹಾಕ್ತೀನಿ. ಸೊ ವೆನ್ ಐ ಮೇಕ್ ದಿಸ್ ಆ್ಯಡ್ ಪ್ರಾಡಕ್ಟ್ ಮ್ಯಾಪಿಂಗು ಲೋಕಲ್ ಸರ್ವರಲ್ಲಿ ರನ್ ಆದಾಗ ಐ ಹ್ಯಾವ್ ಟು ಮೇಕ್ ಶ್ಯೂರ್ ಇನ್ ದ ಪೋಸ್ಟ್ಮ್ಯಾನ್ ಯಾವ ಸರ್ವರಲ್ಲಿ ರನ್ ಆಗ್ತಿದೆ, ಲೋಕಲ್ ಹೋಸ್ಟ್ 8080 ರನ್ ಆಗ್ತಿದೆ. ಆ ಸರ್ವರಲ್ಲಿ ಆ್ಯಡ್ ಪ್ರಾಡಕ್ಟ್ ಅಂತ ಕೊಟ್ಟು ನಾನು ರಿಕ್ವೆಸ್ಟ್ ಬಾಡಿನ ಸೆಂಡ್ ಮಾಡಿದಾಗ ಅದು ನನ್ನ ಡೇಟಾಬೇಸ್ಗೆ ಹೋಗಿ ಇಟ್ಟಾಗ್ತಿದೆ. ಸೊ ಲುಕ್ ಹಿಯರ್ ಅಗೇನ್ ಐ ಆಮ್ ಗೋಯಿಂಗ್ ಟು ಕ್ರಿಯೇಟ್ ಥರ್ಡ್ ಒನ್. ಯಾರನ್ನ ಹೇಳೋಕ್ಕಾಗುತ್ತಾ? ಚಾರ್ಜರ್ ಅಂತ ಹೇಳಿ, ನೀನು ಅದನ್ನೇ ಹೇಳ್ತೀರಾ. ಕ್ವಾಂಟಿಟಿ 1, price 1500. So when I send this, look, it has been created with the new ID increment 3. So if I go back to my database and if I refresh my table, ನೋಡಿ data 3, this is coming from generated value auto increment. ಚಾರ್ಜರ್ ಅನ್ನೋದು ನೀವೇನು ಪರ್ಚೇಸ್ ಮಾಡಿದ್ರೆ ಕಾರ್ಟಲ್ಲಿ ಹಾಕಿದ್ರಲ್ಲ, ಆ ಚಾರ್ಜರು ಅದ್ರ ಪ್ರೈಸ್ 1500, ಕ್ವಾಂಟಿಟಿ ಯು ಸೆಲೆಕ್ಟೆಡ್ ವಾಸ್ 1. ಸೊ ಕ್ರಿಯೇಟ್ ಆಯಿತು. ಸೊ ಎನಿ ಡೌಟ್ಸ್ ಹಿಯರ್ ಅಗೇನ್? So I heard some typing sound there. So I assume that some people have typed while I am explaining. ನಿಮ್ಗೆ ಇದೇ ಥರ ಔಟ್ಪುಟ್ ಸಿಗ್ತಾ ಅಥವಾ ಎರರ್ ಬರ್ತಿದೆಯಾ? ನಾನು ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಐ ಹರ್ಡ್ ಸಮ್ ಟೈಪಿಂಗ್ ಸೌಂಡ್ಸ್. ಐ ಅಸ್ಯೂಮ್ ದಟ್ ಯು ಹ್ಯಾವ್ ಬಿನ್ ಟೈಪಿಂಗ್ ಅಟ್ ದ ಸೇಮ್ ಟೈಮ್. ನಿಮಗೆ ಸೇಮ್ ಔಟ್ಪುಟ್ ಸಿಕ್ಕಿದೆಯಾ ಅಥವಾ ಎರರ್ ಬರ್ತಿದೆಯಾ? ಐ ಡೋಂಟ್ ನೋ ಹೂ ಇಟ್ ವಾಸ್. ಹಲೋ, ಸೊ ಓಕೆ, ಇದು ಕಾನ್ಸೆಪ್ಟ್ ಅರ್ಥ ಆಯ್ತಾ? ಸೊ if you people are all available tomorrow, I will do the remaining which is like retrieve, update and delete. ಸೊ ಇವತ್ತಿಗೆ ನೀವು ಪ್ರೋಸೆಸ್ ಇದನ್ನು ಮಾತ್ರ ಪ್ರಾಕ್ಟೀಸ್ ಮಾಡಿ. ನಾಳೆ ಈ ಪ್ರೋಸೆಸ್ ಗೊತ್ತಾದ್ಮೇಲೆ ರಿಟ್ರೀವು, ಅಪ್ಡೇಟು, ಡಿಲೀಟ್ ಮಾಡ್ತೀನಿ. ಸೊ ಆರ್ ಯು ಗೈಸ್ ಆರ್ ಅವೈಲಬಲ್ ಟುಮಾರೋ at 5 PM? ಆಲ್ ದ 4. ಸೊ ನೀವು ಇದನ್ನು ಅಸೈನ್ಮೆಂಟ್ ಥರ ತೊಗೊಳ್ಳಿ. ನಾನು ನಾಳೆ ಸ್ಕ್ರೀನ್ ಪ್ರೆಸೆಂಟ್ ಮಾಡೋಕ್ಕೆ ಹೇಳ್ತೀನಿ. ಸೊ ಪ್ರಾಡಕ್ಟ್ ಜಾಗದಲ್ಲಿ ಬೇರೆ ಏನಾದರೂ ರಿಪ್ಲೇಸ್ ಮಾಡಿ ಇದನ್ನು ಪ್ರಾಕ್ಟೀಸ್ ಮಾಡಿ ಡೇಟಾಬೇಸಲ್ಲಿ ನನಗೆ ಒಂದು ವ್ಯಾಲ್ಯೂ ತೋರಿಸ್ಬೇಕು ನೀವು. ಆ್ಯಂಡ್ ವೈಲ್ ಪ್ರಾಕ್ಟೀಸಿಂಗ್ ಇಫ್ ಯು ಫೈಂಡ್ ಎನಿ ಡಿಫಿಕಲ್ಟಿ ಯು ಕ್ಯಾನ್ ಟೆಕ್ಸ್ಟ್ ಮಿ. ಓಕೆ, ಯು ಕ್ಯಾನ್ ಟೆಕ್ಸ್ಟ್ ಇನ್ ದ ಗ್ರೂಪ್ ಆರ್ ಲೈಕ್ ಮೈ ಕಾಂಟ್ಯಾಕ್ಟ್, ಯು ಕ್ಯಾನ್ ಟೆಕ್ಸ್ಟ್ ಮಿ ದೇರ್ ಆ್ಯಂಡ್ ಯು ಕ್ಯಾನ್ ಸೆಂಡ್ ದ ಪಿಕ್ಚರ್ ಆಫ್ ದ ಎರರ್ ಯು ಆರ್ ಫೇಸಿಂಗ್. Tomorrow I will be checking. I need no reasons tomorrow. I didn't have time. All those things. Send the recorded video. ಸರಿ, ರೆಕಾರ್ಡೆಡ್ ವಿಡಿಯೋ ರೆಫರೆನ್ಸ್ ಥರ ತೊಗೊಳ್ಳಿ, ನೋಡಿ ಕಾಪಿ ಪೇಸ್ಟ್ ಮಾಡಬೇಡಿ. Okay. So I will share the video and I'll meet you guys tomorrow. Have a great evening.